ಸಕ್ಕರೆ ಕಾಯಿಲೆ 20 ವರ್ಷದಿಂದ ಇದೆ, ಅಯ್ಯಪ್ಪ ಸ್ವಾಮಿಗೆ ಬರೀ ಕಾಲಿನಲ್ಲಿ ನಡ್ಕೊಂಡು ಹೋಗಿರ್ತೀರಿ, ವಾಪಸ್ ಬಂದು 3ನೇ ದಿನಕ್ಕೆ ನಿಮ್ ಕಾಲು ಇಷ್ಟಪ್ಪ, ಯಾಕಂದ್ರೆ ಬರೀ ಕಾಲಿನಲ್ಲಿ ನಡಿಬೇಡಿ ಅಂತ ನಿಮ್ಗೆ ನಾವು ಹೇಳಿರ್ತೀವಿ, ನೀವು ನಮ್ಮ ಮಾತು ಕೇಳಲ್ಲ, ದೇವರು ನಿಮ್ಮನ್ನ ಬರೀ ಕಾಲನ್ನ ಬಾ ಅಂತ ಹೇಳಿರಲ್ಲ. ಅನ್ಫಾರ್ಚುನೇಟ್ಲಿ ಸಕ್ಕರೆ ಕಾಯಿಲೆ ಇರೋರಿಗೆ ನ್ಯೂರೈಟಿಸ್ ಆಗಿ ಅವ್ರಿಗೆ ಸೆನ್ಸೇಷನ್ ಇರಲ್ಲ. ನಾವು ನೀವು ನಡ್ಕೊಂಡು ಹೋಗೋ ಮುಳ್ಳು ತುಳಿದ್ರೆ ಟಕ್ ಅಂತ ಕಾಲು ಎತ್ಕೋತೀವಿ, ಇವನು ಎತ್ಕೊಳ್ಳಲ್ಲ, ಯಾಕಂದ್ರೆ ಇವನಿಗೆ ಗೊತ್ತೇ ಆಗಲ್ಲ. ಸಾಯಿಬಾಬಾ ಶ್ರೀರಾಮಚಂದ್ರ ಬಂದರೂ ಕೂಡ ಗ್ಯಾಂಗ್ರೀನ್ ಅಂದರೆ ಡೆತ್, ಸತ್ತ ಟಿಶ್ಯೂ ಬದುಕೋದಿಲ್ಲ. ಹೊಟ್ಟೆ ಒಳಗೆ ನಿಮ್ಮ ಅಪೆಂಡಿಕ್ಸ್ ಇರುತ್ತಲ್ಲ, ಅಪೆಂಡಿಕ್ಸ್ ಕೊಳ್ತೋಗ್ಬಿಡುತ್ತೆ. ಹಳೆಯ ಕಾಲದ ಹೊಸಕೋಟೆ ಒಬ್ಬ ಮಿನಿಸ್ಟರ್ ಮಗ ಗ್ಯಾಂಗ್ರೀನ್ ಅಪೆಂಡಿಕ್ಸ್ ಆಗಿ ಬಟ್ ಈ ಡೈಸ್. ಇದಕ್ಕೆ ಅವ್ನಿಗೆ ಹೇಳ್ತೀನಿ, ಅಣ್ಣ ನಿನಗೆ ಬಂದಿರೋದು ನಿನ್ ಬೀಡಿಯಿಂದ, ಇವಾಗ ನಿನ್ ಕಾಲು ಹೋಗುತ್ತೆ, ಇನ್ನು 6 ತಿಂಗಳೊಳಗೆ 2ನೇ ಕಾಲು ಹೋಗಬಾರ್ದು ಅಂದ್ರೆ ಬೀಡಿ ಬೇಕು ಅಂದ್ರೆ ಕಾಲು ಹೋಗುತ್ತೆ, ಕಾಲ್ ಬೇಕು ಅಂದ್ರೆ ಬೀಡಿ ಹೋಗುತ್ತೆ, ನೀನ್ ಡಿಸೈಡ್ ಮಾಡು. ಇವನು ಕಂಟಿನ್ಯೂಸ್ ಸ್ಮೋಕರ್, ಇವನು ಸಿಗರೇಟ್ ಸಿಗ್ತಾ ಇರೋನು ಬಾಬಾ, ಗ್ಲಾಸ್ ಬಂತಾನೆ ಹಿಂಗ್ ಉದುರಿಸೋನು ಬೂದಿನ, ಅದನ್ನ ಅವ್ರಿಗೆ ಕುಡಿಸೋದು, ಅದೇ ಅವನ ಟ್ರೀಟ್ಮೆಂಟ್. ಇವನ್ ಸಿಗರೇಟ್ ಸೇದಿ ಅವನೇ ಸತ್ತೋದ. ಒಬ್ಬ ಡಾಕ್ಟ್ರು ತನ್ನ ಮಗನ ಅವನ ಹತ್ರ ಕರ್ಕೊಂಡೋಗಿದ್ದಾದ್ರೆ ಜನ ಯಾವ ಮಟ್ಟಕ್ಕೆ ಯಾವ ಮಾಡ್ತಾರೆ ಅನ್ನೋದನ್ನ ನಿದರ್ಶನ ಕೊಟ್ಟಿದ್ದೀನಿ. ನಮಸ್ಕಾರ ಎಲ್ರಿಗೂ ಕೂಡ. ಒಬ್ಬ ವೈದ್ಯನಾಗಿ ಯಾವತ್ತೂ ಕೂಡ ಸಾವನ್ನ ಆಗಬಾರ್ದು ಅಂತ ಬಯಸೋರು. ನನ್ನ IMA ಪ್ರೇಯರ್ ಇದೆ, ಯಾರಿಗೂ ರೋಗ ರುಜಿನಗಳು ಬರೋದಿರಲಿ, ಯಾರಿಗೂ ಕಾಯಿಲೆ. ಬಟ್ ಭಾಳ ಜನ ನಾನು ಕೇಳ್ತಾರೆ, ಡಾಕ್ಟರ್ ನಮಗೆ ಕಾಯಿಲೆ ಬರೋದ್ರೆ ನಿಮ್ಗೇನ್ರಿ ಕೆಲಸ ಅಂತ. ಇಲ್ಲ, ನಾನು ಪ್ರೇಯರ್ ಮಾಡಿದ ಮೇಲೂ ಕೂಡ ನಿಮ್ಗೇನಾದರೂ ಆದರೆ ನನ್ನ ವಿದ್ಯೆಯಿಂದ ನಿಮಗೆ ಗುಣಪಡಿಸುವ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ. ಅಶ್ವಿನಿ ದೇವತೆಗಳಿಗೆ ಕೈ ಮುಗಿದು ಮಾಡ್ತೀನಿ. ಈಗ ಸತ್ತೋದನ್ನು ಉಳಿಸ್ಬೋದಾ? ಈಗಲ್ಲ, ನಾವು ಚಿಕ್ಕ ಹುಡುಗರಿಂದ ಓದ್ತಾ ಇದ್ದೀವಿ. ಬುದ್ಧನ ಹತ್ರ ಯಾರೋ ತಾಯಿ ಹೋಗ್ತಾಳಂತೆ, ನನ್ನ ಮಗ ಸತ್ತೋಗ್ಬಿಟ್ಟಿದ್ದಾನೆ ಉಳಿಸ್ಕೊಡಿ ಅಂತ. ಬುದ್ಧರು ಅವಲೇ ಹೇಳ್ತಾರಂತೆ, ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಇಸ್ಕೊಂಬೇಡಮ್ಮ, ಆವಾಗ ನಿನ್ನ ಮಗನ ಉಳಿಸ್ಕೊಡ್ತೀನಿ ಅಂತ. ಇದು ಎಲ್ಲ ಜನರಿಗೂ ಗೊತ್ತಿರುವಂಥ ಕತೆ. ನಾನು ಯಾಕೆ ಈ ಕಥೆನ ತೊಗೊಂಡೆ ಅಂದರೆ, ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಪುಣ್ಯಾತ್ಮ ಹೇಳ್ತಾನೆ, ಆ ಪೇಷಂಟ್ಗಳು ಹೇಳ್ತಾರೆ, ಹಾಸ್ಪಿಟ್ಲಿಗೆ ಹೋಗಿದ್ದೋ, ನಿನ್ನ ಕಾಲು ಗ್ಯಾಂಗ್ರೀನ್ ಆಗಿದೆ, ನಿನ್ನ ಕಾಲು ತೆಗಿಬೇಕು ಅಂದರು, ನೋಡಿ ಇವ್ರ ಹತ್ರ ಬಂದು ನನ್ನ ಕಾಲು ಉಳ್ಕೋತು ಅಂತಾರೆ. ಅವ್ರು ಡಾಕ್ಟ್ರ್ ಅಲ್ಲ, ನಾಟಿ ವೈದ್ಯರು. ಈ ನಾಟಿ ವೈದ್ಯರ ಬಗ್ಗೆ ಒಂದು ತಿಳುವಳಿಕೆ. ನನ್ನಪ್ಪ 2ನೇ ಕ್ಲಾಸ್ ಓದಿದಂಥ ಹನುಮಂತರಾಯಪ್ಪ, ನಾವು ಚಿಕ್ಕ ಹುಡುಗರಲ್ಲಿ ಹತ್ತೂರಿನಿಂದ ಜನಗಳು ಯಾವುದಾದ್ರು ಕುರಿ ಹೊಟ್ಟೆ ಉಟ್ಕೊಂಡ್ರೆ, ಯಾವುದಾದ್ರು ಹಸು ಬಿದ್ದೋಗಿದ್ರೆ ನನ್ನ ಅಪ್ಪನ ಕರ್ಕೊಂಡು ಹೋಗೋರು. ನಾಟಿ ವೈದ್ಯರ ಬಗ್ಗೆ ನನಗೆ ಗೌರವ ಇದೆ. ನಿಮ್ಮ ನಾಟಿ ಕೆಲಸಕ್ಕೂ ಆದರೆ ಎಲ್ಲಿ ನೀವು ಯಾಮಾರ್ತೀರಿ, ಎಲ್ಲಿ ನಿಮ್ಮಿಂದ ಜನ ಯಾಮಾರ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ಗ್ಯಾಂಗ್ರೀನ್ ಅಂದರೆ ಏನು, ಗ್ಯಾಂಗ್ರೀನ್ನ ಉಳಿಸ್ಬೋದಾ, ಅದ್ರ ಬಗ್ಗೆ ಒಬ್ಬ ವೈದ್ಯನಾಗಿ ಒಬ್ಬ ಟೀಚರ್ ಆಗಿ ಪರಮೇಶ್ ಜೊತೆ ಕೂತ್ಕೊಂಡು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಗ್ಯಾಂಗ್ರೀನ್ಗೆ ಡೆಫಿನೇಷನ್ ಇದೆ ನನ್ನ ಬುಕ್ನಲ್ಲಿ. ವಾಟ್ ಈಸ್ ಗ್ಯಾಂಗ್ರೀನ್ ಅಂದರೆ ಮ್ಯಾಕ್ರೋಸ್ಕೋಪಿಕ್ ಡೆತ್ ಆಫ್ ಎ ಟಿಶ್ಯೂ ವಿತ್ ಸೂಪರ್ ಆಡೆಡ್ ಪುಟ್ರೆಫ್ಯಾಕ್ಷನ್. ಅಂದರೆ ಡೆತ್ ಆಗ್ಬಿಟ್ಟಿದೆ, ಬೆರಳು ಕಾಲು ಅಂದರೆ ಕಪ್ಪಗಾಗೋಗಿದೆ, ಸುಟ್ಟ ಕಟ್ಟಿಗೆ ಅಂತ ಆಗಿದೆ, ವಾಸನೆ ಬರ್ತಾ ಇದೆ. ಇದನ್ನು ನಾವು ಗ್ಯಾಂಗ್ರೀನಲ್ಲಿ 3 ವೆರೈಟಿ ಇದೆ. ಡ್ರೈ ಗ್ಯಾಂಗ್ರೀನ್, ವೆಟ್ ಗ್ಯಾಂಗ್ರೀನ್, ಗ್ಯಾಸ್ ಗ್ಯಾಂಗ್ರೀನ್. ಈ 3 ಪದ ಮೆಡಿಕಲ್ ಕಾಲೇಜ್ ಪದಗಳು ನಿಮಗೂ ಗೊತ್ತಿರಲಿ. ಈ ಡ್ರೈ ಗ್ಯಾಂಗ್ರೀನ್ ಅಂದರೆ ಸುಟ್ಟು ಕಟ್ಟಿಗೆನೆ, ಕಾಲು ನೋಡಿದರೆ ಸುಟ್ಟು ಈಚೆ ನೀವು ಇನ್ನೂ ಉರಿತಿದ್ದಂಗೆ ತೆಗೆದ್ರೆ ಇದಿರುತ್ತಲ್ಲ, ಕರ್ಕಲಾಗಿರುತ್ತಲ್ಲ, ನಿಮ್ಮ ಕಾಲು ಹಂಗಿರುತ್ತೆ, ಕೊಳ್ಳಿ ಥರ. ಅದು ಯಾರಿಗಿರುತ್ತೆ ಅಂದರೆ ಸಕ್ಕರೆ ಕಾಯಿಲೆ ಅಥವಾ 70-80 ವರ್ಷದ ಹಿರಿಯರು, ಅಥೆರೋಸ್ಕ್ಲಿರೋಸಿಸ್ ಇದೆ, ಹಂಗಾಗುತ್ತೆ. ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಯಾವಾಗ ಇಷ್ಟಪ್ಪ ಊದ್ಕೊಂಡಿರುತ್ತೆ, ಗಬ್ಬು ವಾಸನೆ ಹೊಡಿತಿರ್ತದೆ ನೀರು. ನೀವು ಸಕ್ಕರೆ ಕಾಯಿಲೆ 20 ವರ್ಷದಿಂದ ಇದೆ, ಅಯ್ಯಪ್ಪ ಸ್ವಾಮಿಗೆ ಬರೀ ಕಾಲಿನಲ್ಲಿ ನಡ್ಕೊಂಡು ಹೋಗಿರ್ತೀರಿ, ವಾಪಸ್ ಬಂದು 3ನೇ ದಿನಕ್ಕೆ ನಿಮ್ಮ ಕಾಲು ಇಷ್ಟಪ್ಪ, ಯಾಕಂದರೆ ಬರೀ ಕಾಲಿನಲ್ಲಿ ನಡಿಬೇಡಿ ಅಂತ ನಿಮ್ಗೆ ನಾವು ಹೇಳಿರ್ತೀವಿ, ನೀವು ನಮ್ಮ ಮಾತು ಕೇಳಲ್ಲ, ದೇವರು ನಿಮ್ಮನ್ನು ಬರೀ ಕಾಲನ್ನ ಬಾ ಅಂತ ಹೇಳಿರಲ್ಲ, ಅದು ನಿಮ್ಮ ನಂಬಿಕೆ, ಹೋಗಿರ್ತೀರಿ. ಅನ್ಫಾರ್ಚುನೇಟ್ಲಿ ಸಕ್ಕರೆ ಕಾಯಿಲೆ ಇರೋರಿಗೆ ನ್ಯೂರೈಟಿಸ್ ಆಗಿ ಅವ್ರಿಗೆ ಸೆನ್ಸೇಷನ್ನೇ ಇರಲ್ಲ. ನಾವು ನೀವು ನಡ್ಕೊಂಡು ಹೋಗೋ ಮುಳ್ಳು ತುಳಿದ್ರೆ ಟಕ್ ಅಂತ ಕಾಲು ಎತ್ಕೋತೀವಿ, ಇವನು ಎತ್ಕೊಳ್ಳಲ್ಲ, ಯಾಕಂದರೆ ಇವನಿಗೆ ಗೊತ್ತೇ ಆಗಲ್ಲ. ನೋ ಸೆನ್ಸೇಷನ್. 2 ಬೆಳ್ಳುಗಳ ಸಂದೆ ಒಂದು ಕಲ್ಲು ತೂರ್ಕೋತದೆ, ಗೊತ್ತೇ ಆಗಲ್ಲ, ಹಂಗೇ ನಡ್ಕೊಂಡು ಹೋಗ್ತಾನೆ. ದೇವರಿಗೆಲ್ಲ ಕೈ ಮುಗಿದು ವಾಪಸ್ ಬರೋವಾಗ ತಮಿಳ್ನಾಡಿನಲ್ಲಿ 3 ಎಕರೆ ಕಲ್ಲು ಹಾಕಿರೋಂಥ ದೊಡ್ಡ ಅಮ್ಮನ ಕೊಯ್ಲಿಗೆ ಹೋಗ್ತೀರಿ, ಬಿಸಿ ಸುಡು ಬಿಸಿಲಿನಲ್ಲಿ ಬಂಡೆ ಮೇಲೆ ನಡ್ಕೊಂಡು ಹೋಗ್ತೀರಿ, ನಿಮ್ಗೇನು ಅನಿಸಲ್ಲ, ಯಾಕಂದ್ರೆ ನಿಮ್ಮ ಕಾಲಿನ ಸೆನ್ಸೇಷನ್ ಇಲ್ಲ. ಎಲ್ಲ ಮುಗಿಸ್ಕೊಂಡು ಊರಿಗೆ ಬರೋ ಅಷ್ಟೊತ್ತಿಗೆ ಕಾಲು ಇಷ್ಟಪ್ಪ ಊದ್ಕೊಂಡಿರುತ್ತೆ. ಅದನ್ನು ನಾವು ಸೆಲ್ಯುಲೈಟಿಸ್ ಅಂತೀವಿ. ನಾವು ಒಬ್ಬ ಸೆಲ್ಯುಲೈಟಿಸ್ ಪೇಷಂಟ್ ಬಂದರೆ
ನಮ್ಮ ಹಾಸ್ಪಿಟ್ಲಿಗೆ ಒಬ್ಬ ಸರ್ಜನ್ ಆಗಿ ಅವನ್ನ ಅಡ್ಮಿಟ್ ಮಾಡಿ ಆಂಟಿಬಯೋಟಿಕ್ ಕೊಡಿ ಅದನ್ನು ವಾಸಿ ಮಾಡ್ತೀವಿ. ಯಾವ ವೈದ್ಯನೂ ನಿನ್ನ ಕಾಲು ತೆಗಿತೀನಿ ಅಂತ ಹೇಳಲ್ಲ. ಇದನ್ನು ದಯವಿಟ್ಟು ನೀವು ಮಿಸ್ಟೇಕ್ ಮಾಡ್ಕೊಳ್ತೀರಿ. ನೋಡಿ, ನೀನು ನೆಗ್ಲೆಕ್ಟ್ ಮಾಡಿದ್ರೆ ನಿನ್ನ ಕಾಲು ತೆಗಿಬೇಕಾಗುತ್ತೆ ಅಂತ ಒಂದು ಪದ ಹೇಳಿರ್ತಾರೆ. ಅದನ್ನು ಯಾಕೆ ಹೇಳ್ತೀವಿ ಅಂದರೆ ವೈಜ್ಞಾನಿಕವಾಗಿ ಹೇಳ್ತೀವಿ. ಗ್ಯಾಂಗ್ರೀನ್ ಬೇರೆ, ಪ್ರೀ ಗ್ಯಾಂಗ್ರೀನ್ ಬೇರೆ. ಪ್ರೀ ಗ್ಯಾಂಗ್ರೀನ್ ಅಂದರೆ ಗ್ಯಾಂಗ್ರೀನ್ ಆಗುವ ಲಕ್ಷಣಗಳು ಕಾಣ್ತಾ ಇದ್ದಾವೆ, ಅದಕ್ಕೆ ನಾನು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ನಿನ್ನ ಕಾಲು ಉಳಿಯುತ್ತೆ, ಇಲ್ಲ ಅಂದರೆ ನಿನ್ನ ಕಾಲು ಹೋಗುತ್ತೆ, ತೆಗಿತೀನಿ ಅಂತ. ಇದು ಕರೆಕ್ಟ್ ಪದ ನಾವು ಮಾತನಾಡೋದು. ನಿಮ್ಗೇನು ಅರ್ಥ ಆಯಿತೋ ನಂಗೆ ಗೊತ್ತಿಲ್ಲ, ಯಾವ ಡಾಕ್ಟ್ರ್ ಹೆಂಗೆ ಹೇಳಿರ್ತಾನೋ ಗೊತ್ತಿಲ್ಲ. ಅದರಿಂದ ನನಗೆ ಅದೆಷ್ಟೇ ಅಲ್ಲ, ಬೋರಿಂಗಲ್ಲಿ ನಾನು ಹೆಂಗೆ ಡಾಕ್ಟರು ಒಬ್ಬ ಪೇಷಂಟ್ ಬರ್ತಾನೆ, ನೋಡ್ರಿ ಡಾಕ್ಟ್ರೇ ಕಾಲು ಕುಟ್ಟಿ ತೋರಿಸ್ತಾನೆ, 3 ತಿಂಗಳ ಹಿಂದೆ ಬಂದಿದೆ ನಿಮ್ಮ ಸೀನಿಯರ್ ಡಾಕ್ಟ್ರ, ಅಯ್ಯೋ ಎಲ್ಲೋ ಕಾಣ್ತಾ ಇಲ್ಲ, ನಿನ್ನ ಕಾಲು ತೆಗಿಬೇಕಾಗ್ತದೆ ಅಂದ. ನಾನು ಅವನ ಮಾತು ನಂಬ್ದಿರ ವೆಲಾಂಗಣಿ ಚರ್ಚ್ಗೆ ಹೋದೆ. ಅಲ್ಲಿ ಹೋದರೆ ನನ್ನ ಕಾಲಿಂದೆ ಒಂದು ಬೆಳ್ಳಿದ್ದು ಬರ್ತದೆ, ತೆಗೆದು ಹರ್ಕೊಂಡು ಹಾಕಿದೆ, ನನ್ನ ಕಾಲು ಉಣ್ಕೋತು ಅಂತಾನೆ. ನಾನು ಈಗೊಂದು ನಿಮ್ಮ ಮಾತು ಹೇಳ್ತೀನಿ, ಕ್ರೈಸ್ತನಿಗೂ ನನ್ನ ನಮಸ್ಕಾರ, ಅಲ್ಲಾಗೂ ನನ್ನ ನಮಸ್ಕಾರ, ಸಾಯಿಬಾಬನಿಗೂ ನನ್ನ ನಮಸ್ಕಾರ, ಶ್ರೀರಾಮನಿಗೂ ನಮಸ್ಕಾರ. ಸತ್ತ ಕಾಲನ್ನು ಉಳಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಮತ್ತು ಅವ್ರು ಹೆಂಗೆ ಉಳಿಸಿದ್ರು ಅಂದರೆ ಪ್ರೀ ಗ್ಯಾಂಗ್ರೀನ್ ಇರುತ್ತೆ, ನಿಂದು ಗ್ಯಾಂಗ್ರೀನ್ ಆಗಿರಲ್ಲ. ನಿನ್ನ ನಂಬಿಕೆಯನ್ನು ಕೆಲಸ ಮಾಡ್ತದೆ. ಪ್ರಾಬಬಲಿ ನೀನು ಸುಮ್ಮನೆ ಇರಲ್ಲ, ಯಾಕೋ ಡಾಕ್ಟ್ರ್ ಕೊಟ್ಟರೆ ಆಂಟಿಬಯೋಟಿಕ್ ಡ್ರಗ್ಸ್ ತೊಗೊಂಡಿರ್ತೀಯ, ಅದು ದೇವರ ಆಶೀರ್ವಾದ. ಎರಡು ನಿನ್ನ ಕಾಲು ಉಡಿಸಿದೆ ಹೊರತು ಗ್ಯಾಂಗ್ರೀನ್ನ ಸಾಯಿಬಾಬಾ ಶ್ರೀರಾಮಚಂದ್ರ ಬಂದರೂ ಕೂಡ ಗ್ಯಾಂಗ್ರೀನ್ ಅಂದರೆ ಡೆತ್, ಸತ್ತ ಟಿಶ್ಯೂ ಬದುಕೋದಿಲ್ಲ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಜನ ಮೋಸ ಹೋಗಬೇಡಿ ಅನ್ನೋದಕ್ಕೆ. ಯಾವ ವೈದ್ಯನೂ ಸುಮ್ಮನೆ ನಿಮ್ಮ ಕಾಲು ತೆಗೆಯಲ್ಲ. ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಾನು ಸಾವಿರಾರು ಆಪ್ರೇಷನ್ ಮಾಡಿದ್ದೀನಿ, 35,000 ಆಪ್ರೇಷನ್ ಮಾಡಿದ್ದೀನಿ. ಆದರೆ ನನ್ನ ಮನಸ್ಸಿಗೆ ಆಗಿರುವಂಥ ಆಪ್ರೇಷನ್ ಅಂದರೆ ನಿಮ್ಮ ಕಾಲು ತೆಗೆದಿರೋದು. ಬೇಕಾದಷ್ಟು ಜನ ಕಾಲು ತೆಗೆದಿದ್ದೀನಿ, ಯಾಕಂದರೆ ನಿಮ್ಮ ಜೀವ ಉಳಿಸ್ಲಿಕ್ಕೋಸ್ಕರವಾಗಿ. ಕಾಲು ಅಂದರೆ ಗ್ಯಾಂಗ್ರೀನು, ಕಾಲು ಅಂದರೆ ಹೆಬ್ಬೆಟ್ಟು, ಇಲ್ಲ ಅಂದರೆ ಬಿಲೋನಿ, ಕೆಲವ್ರಿಗೆ ಅಬೂನಿ, ತೊಡೆವರೆಗೂ ತೆಗೆದಿರ್ತೀವಿ. ಯಾಕಂದರೆ ಅದು ಡಿಸೈಡ್ ಮಾಡ್ತೀವಿ ನಾವು ಎಲ್ಲಿವರೆಗೂ ತೆಗಿಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಸೊ ಹಂಗಾಗಿ ನೆನೆ ಬಂದು ನಮ್ಮ ಡಾಕ್ಟರ್ಗಳು ಎಲ್ಲ ಬರ್ರಿ. ಸೊ ಇದು ವೆರಿ ಇಂಪಾರ್ಟೆಂಟ್. ಜನಗಳಿಗೆ ಅರಿವು ಮೂಡಿಸೋದಿದೆಯಲ್ಲ, ಇದು ನಮ್ಮ ಸಾಮಾಜಿಕ ಜವಾಬ್ದಾರಿ. ಗುರುಳು ತೊಡೆಗಂಟನ್ನು ಕಟ್ ಮಾಡೋ ತೊಡೆವರೆಗೂ ಅಬೂನಿ ಆಂಪುಟೇಷನ್ ಅಂತೀವಿ, ನಮ್ಮ ಭಾಷೆ ಇದೆಲ್ಲ ನಿಮಗೆ ಜನಗಳಿಗೆ ಅರ್ಥ ಆಗಲ್ಲ. ಬೆರಳು ಕೊಳ್ತೋಗಿದ್ರೆ ಬೆರಳು ಅಷ್ಟೇ ತೆಗಿತೀವಿ. ಕೆಲವು ಸಮಯ ಬ್ಲಡ್ ಸಪ್ಲೈ ಇನ್ನೂ ಮೇಲ್ಗಡೆಯಿಂದ ಬಂದಾಗಿದೆ ಅಂದರೆ ಮುಂದೆ ಆ ಗಾಯ ಒಣಗಲ್ಲ ಅಂತೇಳಿ ಅವ್ನಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಅಣ್ಣ ತಪ್ಪು ತಿಳ್ಕೊಬೇಡ, ನೀನು ಜಾಸ್ತಿ ಕಾಲು ತೆಗೆದ್ರೆ ನನಗೆ ಜಾಸ್ತಿ ಸಂಬಳ ಕೊಡಲ್ಲ ಗೌರ್ಮೆಂಟ್ನವರು, ನಿನ್ನ ಜೀವ ಉಳಿಸ್ಲಿಕ್ಕೋಸ್ಕರವಾಗಿ ಐಯರ್ ಆಂಪುಟೇಷನ್ ಮಾಡ್ತೀವಿ. ತಿಳುವಳಿಕೆ ಹೇಳ್ತೀವಿ ಅವ್ರ ಮಕ್ಕಳಿಗೆ, ವಿದ್ಯಾವಂತರಾದರೆ ಅರ್ಥ ಮಾಡ್ಕೋತಾರೆ. ಸೊ ನಾನು ಏನು ಹೇಳ್ತಿದ್ದಾರೆ ಅಂದರೆ, ಒಬ್ಬ ನಾಟಿ ಔಷಧಿ ಅವನು ಗ್ಯಾಂಗ್ರೀನ್ ಕ್ಯೂರ್ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ಬೇಕಾದ್ರೆ ಒಬ್ಬ ವಿದ್ಯಾವಂತ ವೈದ್ಯ, ಒಬ್ಬ ಪ್ರೊಫೆಸರ್ ಇನ್ ಮೆಡಿಕಲ್ ಕಾಲೇಜ್ ತಪ್ಪು ಮಾಡೋದು ಸಾಧ್ಯವಾ? ದಯವಿಟ್ಟು ಜನ ಮೋಸ ಹೋಗಬೇಡಿ. ಅವ್ನು ನಿಮ್ಮ ಕಾಲು ವಾಸಿ ಮಾಡಿದರೆ ಅವನಿಗೆ ಥ್ಯಾಂಕ್ಸ್ ಟು ಹಿಮ್, ಬಟ್ ಗ್ಯಾಂಗ್ರೀನ್ ವಾಸಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಿಮ್ಗೆ ಅರಿವೇ ಇರಬೇಕು. ಯಾರೋ ಒಬ್ಬ ಡಾಕ್ಟ್ರ್ 10,000 ಕೇಳ್ದ, ಲಕ್ಷ ಕೇಳ್ದ, ಕಾರ್ಪೊರೇಟ್ ಹಾಸ್ಪಿಟಲ್ ಕೇಳ್ದ, ನೋಡಿ ವಯ್ಯ ಉಳಿಸ್ಬಿಟ್ಟ, ನಿಮ್ಮ ಅಪ್ರಿಸಿಯೇಷನ್ ಓಕೆ. ಅವನು ಉಳಿಸಿರೋದು ನಿಮ್ಮ ಗ್ಯಾಂಗ್ರೀನ್ ಅಲ್ಲ, ಇರೋದ್ರೊಳಗೆ ಪ್ರೀ ಗ್ಯಾಂಗ್ರೀನ್ ಇತ್ತೇನೋ ನಂಗೆ ಗೊತ್ತಿಲ್ಲ. ಒಟ್ಟು ಅವನು ಡ್ರೆಸ್ಸಿಂಗ್ ಮಾಡ್ತಾನೆ, ಡ್ರೆಸ್ಸಿಂಗ್ ಎಲ್ಲ ತೋರಿಸ್ತಾ ಇದ್ರು, ಉಳಿಸ್ತಾರೆ. ಅದಕ್ಕೆ ನನ್ನ ಅಪ್ಪನ ಎಕ್ಸಾಂಪಲ್ ಹೇಳಿದ್ದೆ. ನನ್ನ ಅಪ್ಪ ನಾಟಿ ವೈದ್ಯನಾದರೂ ಕೂಡ ಎಷ್ಟೋ ಉಳ್ಕೊಳ್ಳೋವು. ನಾವು ಆಗಿನ ಕಾಲದಲ್ಲಿ ವೆಟರ್ನರಿ ಡಾಕ್ಟ್ರುಗಳು ಇರ್ತಿರಲಿಲ್ಲ, ಸುತ್ತೂರ್ನಾಗ ಯಾವ ವೆಟರ್ನರಿ ಡಾಕ್ಟ್ರು ಸಿಗ್ತಿರಲಿಲ್ಲ. ನನ್ನ ಅಪ್ಪನ ಕರ್ಕೊಂಡು ಹೋಗೋದು ನನಗೆ ಹೆಮ್ಮೆ ಆಗುತ್ತೆ. ವ್ಯವಸ್ಥೆ ಇದ್ದಾಗೆ ನೀವು ಯಾಕೆ ಮೋಸ ಹೋಗ್ತೀರ ಅಷ್ಟೇ. ಅಂಥ ಕಾಲದಲ್ಲಿ ಇತ್ತು. ದೇವನಹಳ್ಳಿ ಹತ್ರ ಒಬ್ಬ ಇಲ್ಲೇ ಬಂದು ಅವನು ಹಿಮೋಗ್ಲೋಬಿನ್ 7 ಗ್ರಾಮ್, ಅವ್ನು ಭಾಳ ಪಾಪ್ಯುಲರ್, ಉತ್ತದ ಮಣ್ಣು ಹಾಕಿ ಗಾಯವಾಸಿ ಮಾಡೋಣಂತೆ. ಮುನಿಶಾಮಪ್ಪ ಅಂತ, ಕೊನೆಗೆ ಆಯ್ತಾ ಸತ್ತೋದ. ನಾನು ಹೇಳೇನಿ ರೀ, ಆ ರೀತಿ ಎಲ್ಲ ಹೆಂಗಿದ್ರೆ ಅವನಿಗೆ ನೋಬೆಲ್ ಅವಾರ್ಡ್ ಕೊಡಿಸ್ಬೋದಿತ್ತು ನಾವು. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಡೆಲ್ಲಿ ಒಳಗೆ ಕರ್ಕೊಂಡೋಗಿ ಒಂದು ಡಿಪಾರ್ಟ್ಮೆಂಟ್ ಮಾಡಿಕೊಟ್ಬೋದು. ಹಂಗೆಲ್ಲ ದಯವಿಟ್ಟು ಯಾರೋ 1-2 ಎಕ್ಸಾಂಪಲ್ ಆದಾಗೆ ಅದನ್ನು ನಂಬೇಡಿ ಅಂತ. ತಿಳುವಳಿಕೆ ಎಷ್ಟು ಇಂಪಾರ್ಟೆಂಟ್, ವಿದ್ಯೆ. ಅದಕ್ಕೆ ನಾನು ಯಾವಾಗಲೂ ಕೂಡ ಮಾಧ್ಯಮನ ಅಷ್ಟು ಅಪ್ರಿಷಿಯೇಟ್ ಮಾಡ್ತೀನಿ. ಅಂದರೆ ನಾನು ಇದನ್ನು ಕ್ಲಾಸ್ನಾಗ 120 ಜನ ಸ್ಟೂಡೆಂಟ್ಸ್ ಕೇಳ್ಬೋದು, ಲಯನ್ಸ್ ಕ್ಲಬ್ನಲ್ಲಿ 250 ಜನ ಕೇಳ್ಬೋದು. ಆದರೆ ಇಡೀ ಪ್ರಪಂಚಕ್ಕೆ ತಲುಪಿಸುವಂಥ ಕೆಪಾಸಿಟಿ ಇರೋದು ನಮ್ಮ ಪರಮೇಶ್ ಅಂತವರಿಗೆ ಸುದ್ದಿ ಮಾಧ್ಯಮದಲ್ಲಿ. ಅದಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸೋದು. ಇವತ್ತು ನಾನು ಹೇಳ್ತಿರೋ ವಿಷಯ ಎಷ್ಟು ಇಂಪಾರ್ಟೆಂಟು ಅಂದರೆ, ಸೊ ದಯವಿಟ್ಟು ಗ್ಯಾಂಗ್ರೀನಲ್ಲಿ 3 ನಿಮಗೆ ಗೊತ್ತಿರಲಿ, ಡ್ರೈ ಗ್ಯಾಂಗ್ರೀನ್, ವೆಟ್ ಗ್ಯಾಂಗ್ರೀನ್. ವೆಟ್ ಗ್ಯಾಂಗ್ರೀನ್ನ ಒಂದೊಂದು ಸಾರಿ ನಮ್ಮ ಟ್ರೀಟ್ಮೆಂಟಿಂದ ಕಾಲು ಉಳಿಸುವಪ್ಪ. ಗ್ಯಾಸ್ ಗ್ಯಾಂಗ್ರೀನ್, ನಾವು ಕಾಲು ಇಷ್ಟಪ್ಪ ಊದ್ಕೊಂಡಿರುತ್ತೆ, ನಾನು ಅದ್ರ ಮೇಲೆ ಮುಟ್ಟಿದರೆ ಹುಡುಗರಿಗೆ ಹೇಳ್ತೀನಿ, ಕಡಲೆಪುರಿ ಒಳಗೆ ನಿಮ್ಮ ಕೈ ಹಾಕಿದರೆ ಕರ್ಕರ್ ಅಂತದಲ್ಲ, ಕ್ರೆಪಿಟಸ್ ಅಂತೀವಿ.
ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಮೆಡಿಕಲ್ ಟೀಚಿಂಗ್ ಅನ್ನೋದಕ್ಕೆ ಜನಸಾಮಾನ್ಯರಿಗೂ ಅರ್ಥ ಆಗಲಿ. ನಾವು ಸುಮ್ಮನೆ ಹಿಂಗೆ ನೋಡಿಬಿಟ್ಟು ಟ್ರೀಟ್ ಮಾಡಲ್ಲ, ಮುಟ್ತೀವ್ರಿ. ಮೊದಲೆಲ್ಲ ಬರೆಕಾಯಿ ಮುಟ್ಟೇವು, ಈಗೆಲ್ಲ ಗ್ಲೌಸ್ ಹಾಕೊಂಡು ಮುಟ್ತೀವಿ. ಅಲ್ಲಿ ಮುಟ್ಟಿದ ತಕ್ಷಣ ನಾನು ಹೇಳ್ತೀನಿ ನಮ್ಮ ಸ್ಟೂಡೆಂಟ್ಗೆ, ಇಟ್ಸ್ ಎ ಗ್ಯಾಸ್ ಗ್ಯಾಂಗ್ರೀನ್. ಈ ಕಾಲು ಉಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ನಂಗೆ ಗೊತ್ತು. ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಹೈಪರ್ ಬೇರಿಕ್ ಆಕ್ಸಿಜನ್ ಚೇಂಬರ್ ಇದೆ, ಎಲ್ಲಿ ಕಮಾಂಡ್ ಹಾಸ್ಪಿಟ್ಲಾಗಿದೆ. ಈ ಪೇಷಂಟ್ನ ಬೋರಿಂಗಿಂದ ಇವನ್ ಕಾಲು ಉಳಿಸ್ಬೇಕು, ಇವನ್ ಜೀವ ಉಳಿಸ್ಬೇಕು ಅಂತ ಅವರಿಗೆ ಮನವಿ ಮಾಡಿ ಕಳಿಸ್ಕೊಡೇವಿ ಕ್ಯಾಂಪಸ್ಗೆ. ಅಲ್ಲಿ ಇವನ್ನ ಗ್ಯಾಸ್ ಚೇಂಬರ್ನಾಗ ಇಡ್ತಾರೆ, ಹೈಪರ್ ಬೇರಿಕ್ ಆಕ್ಸಿಜನ್. ಯಾಕಂದ್ರೆ ಇವನು ಉಳಿಲಿ ಅಂತ ಎಲ್ಲ. ಯಾಕೆ ನಾನು ಕಂಪ್ಯಾರಿಸನ್ ಕೊಡ್ತೀನಿ ಅಂದರೆ, ಒಬ್ಬ ನಾಟಿ ಔಷಧಿ ಅವನು ಹಂಗೆ ಅಷ್ಟು ಮಾಡ್ಬೇಕಾದ್ರೆ ನನಗೆ ಎಷ್ಟು ಜವಾಬ್ದಾರಿ ಇರಬೇಕು, ಜನಗಳು ನನ್ನ ಮೇಲೆ ನಂಬಿಕೆ ಇರಬೇಕು ಬೇಡವಾ? ಸುಮ್ಮನೆ ನಿಮ್ಮ ಮಕ್ಕಳನ್ನ ಅಷ್ಟು ದುಡ್ಡು ಕೊಟ್ಟು ಮೆಡಿಕಲ್ ಕಾಲೇಜಿಗೆ ಕಳಿಸ್ತೀರಾ? ನಾನು ಕಂಡಮ್ ಮಾಡ್ತಿಲ್ಲ ಯಾರನ್ನೂ, ನಾಟಿ ಔಷಧಿಯವ್ರನ್ನ ಮಾಡಿದ್ರೆ ಮಾಡು, ಬಟ್ ಮೋಸ ಹೋಗಬೇಡಿ ಅನ್ನೋದಕ್ಕೆ ಈ ಮಾತು ನಾನು ಹೇಳ್ತೀನಿ. ನಿಮ್ಗೆ ವಾಸಿ ಆದರೆ ಅದು ನಿಮ್ಮ ಮನೆ ಬರ. ಸೊ ಗ್ಯಾಸ್ ಗ್ಯಾಂಗ್ರೀನ್ ಇದ್ರ ಗಾನ ಇಟ್ಸ್ ಅನ್ ಎಮರ್ಜೆನ್ಸಿ. ಸಪೋಸ್ ಅಲ್ಲಿ ಇಂಪ್ರೂವ್ ಆಗಲಿಲ್ಲ ಅಂದರೆ ಇವನ್ ಇಡೀ ತೊಡೆವರೆಗೂ ಆಂಪುಟೇಷನ್ ಅಂತೀವಿ, ಕಟ್ ಮಾಡೋದು ಅಂದರೆ ನಮ್ಮ ಭಾಷೆಯಲ್ಲಿ. ಅವ್ನು ಮಾಡಲಿಲ್ಲ ಅಂದರೆ ಅವ್ನು ಸತ್ತೋಗ್ತಾನೆ. ಯಾಕಂದರೆ ಸೆಪ್ಟಿಸೇಮಿಯಾ, ಸೆಪ್ಸಿಸ್ ಆಗುತ್ತೆ ಇಡೀ ಬಾಡಿ. ಅವ್ನು ಡಯಾಬಿಟಿಕ್ ಇರ್ಬೋದು ಮೋಸ್ಟ್ಲಿ. ಸೊ ಇವೆಲ್ಲವನ್ನು ಪ್ರಿಕಾಷನ್ ತಗೋತೀವಿ. ಸೊ ದಯವಿಟ್ಟು ನಿಮಗೆ ಈಗ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ, ಈ ಗ್ಯಾಂಗ್ರೀನು ಬರೀ ಕೈ ಕಾಲುಗಳಿಗಲ್ಲ, ಹೊಟ್ಟೆ ಒಳಗೆ ನಿಮ್ಮ ಅಪೆಂಡಿಕ್ಸ್ ಇರುತ್ತಲ್ಲ, ಅಪೆಂಡಿಕ್ಸು ಕೊಳ್ತೋಗ್ಬಿಡುತ್ತೆ. ಅದನ್ನ ಗ್ಯಾಂಗ್ರೀನ್ ಅಪೆಂಡಿಕ್ಸ್ ಅಂತೀವಿ. ಅಂಡ್ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಏನಾಗ್ಬಿಡುತ್ತೆ ಡಾಕ್ಟ್ರೆ, ಮಹಾತ್ಮ ಗಾಂಧಿ ಆಶ್ರಮದಲ್ಲೇ ಅಪೆಂಡಿಸೈಟಿಸ್ನ ಅದೇನೋ ಹಂಗೆ ಮಾಡಕ್ಕೆ ನೋಡಿ. ನಾ ಹೇಳ್ತೀನಿ ಕೇಳಿ, ನನ್ನ ಕಣ್ಣು ಮುಂದೆ ಎಕ್ಸಾಂಪಲ್ ಇದೆ. ಹಳೆಯ ಕಾಲದ ಹೊಸಕೋಟೆ ಒಬ್ಬ ಮಿನಿಸ್ಟ್ರ್ ಮಗ ಗ್ಯಾಂಗ್ರೀನ್ ಅಪೆಂಡಿಕ್ಸ್ ಆಗಿ ವಿಕ್ಟೋರಿಯಾ ಒಳಗೇನೆ ಟಾಪ್ ಸರ್ಜನ್ ಆಫ್ ಕರ್ನಾಟಕ ವಿಠಲ್ ಸಾಹೇಬ್ರು ಆಪ್ರೇಟ್ ಮಾಡಿರ್ತಾರೆ. ಬಟ್ ಈ ಡೈಸ್. ಒಬ್ಬರು ವೈಸ್ ಚಾನ್ಸಲರ್ ಆಫ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಅವ್ರ ಮಗ ನಮ್ಮಲ್ಲೇ ಫಿಸಿಷಿಯನ್ ಇದ್ದ, ಅವ್ರ ತಂದೆ ಮಂಡ್ಯ ಒಳಗೆ ಅಡ್ಮಿಟ್ ಆಗಿ ಗ್ಯಾಂಗ್ರೀನ್ ಅಪೆಂಡಿಕ್ಸ್ ಆಗಿ ಸತ್ತೋಗ್ತಾರೆ. ಇವು ಎಕ್ಸಾಂಪಲ್ ಯಾಕೆ ಕೊಡ್ತಿದ್ದೀವಿ ಅಂದರೆ ಅರಿವು ಮೂಡಿಸ್ಲಿಕ್ಕೆ. ಗಾಲ್ ಬ್ಲಾಡರ್, ಪಿತ್ತಕೋಶ, ಬ್ಲೂ ಕಲರ್ ಬ್ಯೂಟಿಫುಲ್ ಆರ್ಗನ್. ಅದು ನಿಮಗೆ ಬೈಲ್, ಲಿವರ್ನಿಂದ ಬರುವ ಬೈಲ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಎಲ್ಲೋ ಇವಾಗ ಕರ್ಕೊಂಡು ಹೋಗ್ತೀರಿ, ಬನ್ನಿ ಡಾಕ್ಟ್ರೆ ಒಂದು ಗುಲಾಬ್ ಜಾಮೂನ್ ತಿನ್ನೋಣ ಅಂತ. ನಿಮ್ಮ ಜೊತೆ ಗುಲಾಬ್ ಜಾಮೂನ್ ತಿಂದರೆ ಅದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ ಇವನು ಗುಲಾಬ್ ಜಾಮೂನ್ ತಿಂತಾ ಇದ್ದಾನೆ ಅಂತ ಪ್ರೆಸ್ ಮಾಡಿ ಪಂಪ್ ಮಾಡುತ್ತೆ. ನಾನು ತಿಂದ ಗುಲಾಬ್ ಜಾಮೂನ್ನ ಕರಗಿಸ್ಕೊಳ್ಳಿಕ್ಕೆ. ಹ್ಯೂಮನ್ ಬಾಡಿ ಈಸ್ ಸಚ್ ಎ ವಂಡರ್ಫುಲ್ ಮಿಷಿನ್, ಗಾಡ್ ಈಸ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಈಗ ಅರ್ಥ ಮಾಡ್ಕೊಳ್ಳಿ ನೀವು, ಎಷ್ಟು ಬ್ಯೂಟಿಫುಲ್. ಅಂಥದ್ದು ಕೊಳ್ತೋದ್ರೆ ಏನು ಮಾಡಬೇಕು? ಕೊಳ್ತೋದ್ರೆ ತೆಗೆದಾಕಬೇಕು. ಭಾಳ ಜನ ನಾನು ಕೇಳ್ತಾರೆ, ಗಾಲ್ ಬ್ಲಾಡರ್ನ ತೆಗಿತೀರಲ್ಲ ಡಾಕ್ಟ್ರೆ, ಲ್ಯಾಪ್ರೋಸ್ಕೋಪಿ ಮಾಡಿ ಮನುಷ್ಯ ಆರಾಮಾಗಿರ್ಬೋದು. ಡೆಫಿನೆಟ್ಲಿ ಇರ್ಬೋದು. ಇಟ್ಸ್ ಎ ಸ್ಟೋರ್ ಹೌಸ್. ಅನ್ಫಾರ್ಚುನೇಟ್ಲಿ ಅದರೊಳಗೆ ಇಲಿಗಳು ಸೇರ್ಕೊಬಿಟ್ಟು ಇವಾಗ ವಿಧಿ ಇಲ್ಲ, ಸ್ಟೋರ್ ಮುಚ್ಚಬೇಕು, ಎಲ್ಲರನ್ನ ರಿನೋವೇಟ್ ಮಾಡಬೇಕು. ನಾವು ಮಾಡೋದು ಅದೇ ಕೆಲಸ. ಸಿಂಪಲ್ ಟರ್ಮಿನಾಲಜಿ, ಅಪೆಂಡಿಕ್ಸು ಈಸ್ ಎ ಯೂಸ್ಫುಲ್ ಆರ್ಗನ್, ಬಟ್ ಕೊಳ್ತೋದಾಗ ಇಟ್ ಈಸ್ ನಾಟ್ ಯೂಸ್ಫುಲ್. ಯಾಕೆ ಸುಮ್ಮನೆ ಮೊದಲ ಕಾಲ ನಾನು MBBS ಕಾಲದಲ್ಲಿ ಏನು ಸ್ಕ್ಯಾನ್ ಇಲ್ಲ, ಏನಿಲ್ಲ, ಹೊಟ್ಟೆ ಓಪನ್ ಮಾಡೋರು. ಇವನಿಗೆ ಹೊಟ್ಟೆ ನೋವಿಗೆ ಬೇರೆ ವಿಧಿ ಇಲ್ವಲ್ಲ, ನಮ್ಗೆ ಗೊತ್ತಿಲ್ಲ, ಅಲ್ಸರ್ ಇರ್ಬೋದು ಅಂತ ಓಪನ್ ಮಾಡೋರು, ಅಲ್ಸರೇ ಇಲ್ಲ. ಕೊನೆಗೆ ಏನು ಮಾಡೋರು ಗೊತ್ತಾ, ಒಂಥರ ಒಂದು ತೊಗೊಂಡ್ರೆ ಇನ್ನೊಂದು ಫ್ರೀ ಅಂತಾರಲ್ಲ ಬಟ್ಟೆ ಅಂಗಡಿ ಒಳಗೆ, ಹಂಗೆ ನಾವು ಕೂಡ ಹೆಂಗೂ ಓಪನ್ ಮಾಡಿಬಿಟ್ಟಿದ್ದೀವಿ ಅಂತ ಅಪೆಂಡಿಕ್ಸ್ ತೆಗೆದು ಹಾಕೀವಿ. ಈಗ ಗೊತ್ತಾಯ್ತು ಅಪೆಂಡಿಕ್ಸ್ಗೂ ಕೆಲಸ ಇದೆ, ಸುಮ್ಮನೆ ತೆಗಿಬಾರ್ದು. ಅದರೊಳಗೆ ಇಮ್ಯೂನ್ ಸೆಲ್ಸ್ ಇರುತ್ತೆ, ನಿಮ್ಮ ದೇಹದ ಇಮ್ಯುನಿಟಿ ಕಾಪಾಡು ಮಾಡೋ ಅಂತ ಸೋಲ್ಜರ್ಸ್ ಇರ್ತವೆ. ಸುಮ್ಮನೆ ದೇವ್ರಿಗೆ ಕೈ ಮುಗಿದು ತಪ್ಪಾಯ್ತು ಅಂತ ಈಚೆಗೆ ಬಾ ಅಂತ ಹೇಳ್ತೀವಿ. ಮೊದಲದವ್ರು ಹಂಗಲ್ಲ, ಹೆಂಗೂ ಓಪನ್ ಮಾಡಿದ್ಯಾ ಪಾಪ ಅಂತ ಹೊಟ್ಟೆನ, ಬೇರೆ ಏನೂ ತೆಗಿಯೋಕ್ಕಾಗಲ್ಲ, ಅಪೆಂಡಿಕ್ಸ್ ತೆಗೆದಾಕೊಂಡವ್ರು. ಈಗ ನಾಲೆಡ್ಜ್ ಹೆಂಗಿದೆ ಅಂದರೆ, ಅಣ್ಣ ದೇವ್ರಿಗೆ ಕೈ ಮುಗಿದು ತಪ್ಪಾಯ್ತಪ್ಪ ಅಂತ ಈಚೆಗೆ ಬಾ, ಸುಮ್ಮನೆ ಅಪೆಂಡಿಕ್ಸ್ ತೆಗಿಬೇಡ ಅಂತ ಹೇಳ್ತೀವಿ ನಾವು. ಇಷ್ಟು ಇಂಪಾರ್ಟೆಂಟು. ಅದಕ್ಕೆ ನಾನು ಹೇಳೋದು, ವೈದ್ಯರ ಜವಾಬ್ದಾರಿ, ವೈದ್ಯರ ಇದು. ಸೊ ನಿಮಗೆ ಗ್ಯಾಂಗ್ರೀನ್ ಬಗ್ಗೆ ಇಷ್ಟು ಹೇಳಿದೆ. ಹೊರಗಡೆ ಗ್ಯಾಂಗ್ರೀನ್ ಕಣ್ಣಿಗೆ ಕಾಣುತ್ತೆ, ಅಪೆಂಡಿಕ್ಸ್ ಗ್ಯಾಂಗ್ರೀನ್ ನನಗೆ ಕಾಣುತ್ತೆ, ಗಾಲ್ ಬ್ಲಾಡರ್ ಗ್ಯಾಂಗ್ರೀನ್ ನನಗೆ ಕಾಣುತ್ತೆ. ಪ್ಯಾಂಕ್ರಿಯಾಸ್ ಗ್ಯಾಂಗ್ರೀನ್ ಆದರೆ ಸತ್ಯ ಹೋಗ್ತಾನೆ. ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್ ಕೊಳ್ತೋಗುತ್ತೆ ರೀ ಪ್ಯಾಂಕ್ರಿಯಾಸು. ಒಂದೊಂದ್ಸರಿ ಪ್ಯಾಂಕ್ರಿಯಾಸ್ನ ಹೊಟ್ಟೆಯೊಳಗೆ ಮೊದಲೆಲ್ಲ ಓಪನ್ ಆಪ್, ಈಗ ಲೆಪ್ರೋಸ್ಕೋಪಿ ತೆಗೆದಾಕಿವಿ, ಒಳ್ಳೆ ಕೊಳೆತು ಇದಿರುತ್ತಲ್ಲ, ನೀವು ಪಾಚಿ ಸಿಗುತ್ತಲ್ಲ ಹಂಗೆ ಸಿಗೋದು ನಮ್ಮ ಕೈಗೆ, ಪಾಚಿ ತೆಗೆದಂಗೆ ತೆಗೆದು. ದಯವಿಟ್ಟು ಇಷ್ಟೆಲ್ಲ ಡೀಟೇಲ್ಸು ನಾನು ಮೆಡಿಕಲ್ ಕಾಲೇಜ್ನಲ್ಲಿ ನನ್ನ ಸ್ಟೂಡೆಂಟ್ಸಿಗೆ ಪಾಠ ಮಾಡ್ತೀನಿ, ಆದರೆ ನಿಮ್ಮ ಮುಖಾಂತರ ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿದರೆ ಅದೊಂದೇ ಖುಷಿ ನನಗೆ. ಜನಗಳಿಗೆ ಅರ್ಥ ಆಗುತ್ತೆ. ನಾನು ಹೇಳಿದರೆ ಡಾಕ್ಟ್ರ್ ಜವಾಬ್ದಾರಿ ಇದೆ. ಗ್ಯಾಂಗ್ರೀನ್ ಇರೋರು ನಾವು ಡಾಕ್ಟ್ರ್ ಹತ್ರ ಹೋಗಬೇಕು. ಸರ್, ಒಂದು ಪೇಷಂಟು ಜನಗಳಿಗೆ ಅವರ ಭಾವನೆ ಬೋರಿಂಗ್. ನಾನು ಕಿಮ್ಸಲ್ಲಿ ಕಾಲು ಕೊಳ್ತೋಗಿದೆ, ಮಕ್ಕಳಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಅವರು ಆ ಊರಿನ ಎಕ್ಸ್ ಚೇರ್ಮನ್ ಅಂತ, ಡಾಕ್ಟ್ರೇ
ನಾನು ಜೀವ ಹೋದ್ರೂ ಪರವಾಗಿಲ್ಲ, ನಾನು ಕಾಲು ತೆಗೆಸ್ಕೊಳ್ಳಲ್ಲ. ಯಾಕಂದರೆ ಊರಿಗೆ ಕಾಲು ತೆಗೆಸ್ಕೊಂಡು ಹೋದರೆ ಊರಿನವರೆಲ್ಲ ಆಡ್ಕೋತಾರೆ, ಬಡ್ಡಿ ಮಗನ ಕಾಲು ಹೆಂಗೆ ಕತ್ತರಿಸಿ ಕಳಿಸವ್ ನೋಡಿ ದೇವರು ಅಂತ. ಅದಕ್ಕೆ ನಾನು ಇಲ್ಲೇ ಸತ್ತು ಹೋಗ್ತೀನಿ, ನನ್ನ ಕಾಲು ಅಂದರೆ ಅವ್ನು ಈಗೋ ಕಾಲು ತೆಗೆಸ್ಕೊಂಡ್ರೆ ನನ್ನ ಮಗ ಒದ್ದಿದ್ನಲ್ಲ ಯಾವನಿಗೋ ತಳವಾರನಿಗೆ, ಅದಕ್ಕೆ ನೋಡಿ ಇವಾಗ ಪನಿಷ್ಮೆಂಟ್ ಅಂತ ಆಡ್ಕೋತಾರೆ. ನೋಡ್ರಿ ಜನಗಳ ಜೀವ ಹೋದ್ರೂ ಪರವಾಗಿಲ್ಲ, ನಾನು ಕಾಲು ತೆಗೆಸ್ಕೊಳ್ಳಲ್ಲ ಅಂತ ಸತ್ತ ಹೋದ, ತೆಗೆಸ್ಕೊಳ್ಳಿಲ್ಲ, ಆ ಹಠದಲ್ಲಿ ಹೋಗ್ಬಿಟ್ರು. ಕೊನೆಯದಾಗಿ ಇದು ಡಯಾಬಿಟಿಸ್ನವ್ರಿಗಾಗತ್ತೆ, ಅಥೆರೋಸ್ಕ್ಲಿರೋಸಿಸ್ ವಯಸ್ಸಾದವ್ರಿಗೆ. ಇನ್ನೊಂದು ಗ್ಯಾಂಗ್ರೀನ್ ಹೇಳ್ತೀನಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಚನ್ನಪಟ್ಟಣ ರಾಮನಗರ ಕಡೆಯವ್ರಿಗೆ ಇದು ಕಾಮನ್ನು. ನಾನು ಕೆಂಪೇಗೌಡ ಹಾಸ್ಪಿಟ್ಲಾಗ ಇದ್ದಾಗೆ ಆ ಕಡೆಯಿಂದ ಬರುವ ರೈತ ಕಾಲು ಒಣಗೋಗಿದೆ, ಅಂದ್ರೆ ಸುಟ್ಟ ಏನಂತ ಆಮೇಲೆ ಪದ ಯೂಸ್ ಮಾಡಿದ್ರು, ಕೊಳ್ಳಿ ತರ ಆಗಿದೆ. ನಾವು ಡ್ರೈ ಗ್ಯಾಂಗ್, ಶುಗರ್ ಇಲ್ಲ ಅವನಿಗೆ, 42 ವರ್ಷ, ಅವನು ರೈತ. ಅವನು 20ನೇ ವಯಸ್ಸಿನಿಂದ ಬಿಡಿ ಸೇದ್ತಾವನೆ. ಬಿಡಿ ಸೇದೋರಿಗೆ ಒಂದು ಗ್ಯಾಂಗ್ರೀನ್ ಆಗುತ್ತೆ, ಒಂದು ಕಾಯಿಲೆ ಬರುತ್ತೆ. ಅದು ಜನಸಾಮಾನ್ಯರಿಗೆ ಗೊತ್ತಿಲ್ಲ, ನಾನೀಗ ಹೇಳ್ತೀನಿ. ಆ ಕಾಯಿಲೆ ಹೆಸರು TAO, ಥ್ರಾಂಬೋ ಆಂಜೈಟಿಸ್ ಆಬ್ಲಿಟ್ರಾನ್ಸ್, ಬರ್ಗರ್ಸ್ ಡಿಸೀಸ್ ಅಂತೀವಿ. ಇದಕ್ಕೆ ಅವ್ನಿಗೆ ಹೇಳ್ತೀನಿ, ಅಣ್ಣ ನಿನಗೆ ಬಂದಿರೋದು ನಿನ್ನ ಬೀಡಿಯಿಂದ. ಸರ್ ನನಗೆ ಬಿಡೋಕ್ಕಾಗಲ್ಲ, ಏನಾದರೂ ಮಾಡು, ಇವಾಗ ನಿನ್ನ ಕಾಲು ಹೋಗುತ್ತೆ, ಇನ್ನು 6 ತಿಂಗಳೊಳಗೆ 2ನೇ ಕಾಲು ಹೋಗಬಾರ್ದು ಅಂದರೆ ಬೀಡಿ ಬೇಕು ಅಂದರೆ ಕಾಲು ಉಳಿಯುತ್ತೆ, ಕಾಲು ಹೋಗುತ್ತೆ. ಕಾಲು ಬೇಕು ಅಂದರೆ ಬೀಡಿ ಹೋಗುತ್ತೆ. ನೀನು ಡಿಸೈಡ್ ಮಾಡು. ಬೀಡಿ ಬೇಕು ಅಂದರೆ ನಿನ್ನ ಕಾಲು ಹೋಗುತ್ತೆ, ನಿನ್ನ ಕಾಲು ಬೇಕು ಅಂದರೆ ಬೀಡಿ ಹೋಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇವ್ರು ಎಂಥ ಅಡಿಕ್ಷನ್ ಇರುತ್ತೆ ನಿಕೋಟಿನ್ಗೆ ಅಂದರೆ, ಅವನು 6 ತಿಂಗಳಾದ್ಮೇಲೆ ಬರ್ತಾನೆ, 2ನೇ ಕಾಲು ಕಳ್ಕೊತಾನೆ. ನೀನು ನಂಬಿ ಟೈಮ್. ಅವಾಗಲೇ ಇದರೊಳಗೆ ಹಳೆ ಪ್ರಜಾಮತದಲ್ಲಿ ಒಂದು ಫೋಟೋ ಬಂದಿತ್ತು, ನನಗಿನ್ನೂ ನೆನಪಿದೆ. ಅದು ಒಬ್ಬ ರೈತ, ಅವ್ನು ಬಿಡಿ ಸೇತ್ತಾನೆ. ಆದರೆ ಹೆಂಗ್ ಸೇತ್ತಾನೆ ಗೊತ್ತಾ? 2 ಕೈ ತೆಗೆದಿದ್ದೀವಿ, 2 ಕಾಲು ತೆಗೆದಿದ್ದೀವಿ. ಮತ್ತೆ ಹೆಂಗ್ ಸೇತ್ತಾನೆ ಡಾಕ್ಟ್ರೆ? ಬಿಡಿ ಹೆಂಗ್ ಇಟ್ಕೋತಾರೆ? ಎಂಟಿ ರೋಪು, ಏಯ್ ಹಿಡ್ಕೊಳ ಅಂತಾನೆ. ಪ್ರಾಮಿಸ್, ದಿಸ್ ಆರ್ ಆಲ್ ನಾಟ್ ಎಕ್ಸಾಜರೇಷನ್. ಸೋ ಕ್ರೇಜಿ. ಅದಕ್ಕೆ ನಿಕೋಟಿನ್ ಅಡಿಕ್ಷನ್ ಇದೆಯಲ್ಲ, ಅದರೊಳಗೆ TAO ಕಾಯಿಲೆ. ನಿಮ್ಗೆ ಇನ್ನೊಂದು ಹೇಳ್ತೀನಿ, ನೀವೊಂದು ವಾರ್ಡ್ಗೆ ಎಂಟ್ರ್ ಆದರೆ, ನಮ್ಮ ಹುಡುಗರಿಗೆ ಹೇಳೇವಿ, 25 ಜನದ ವಾರ್ಡು, ಯಾರಾದರೂ ಒಬ್ಬ ಪೇಷಂಟು ಕಾಲು ನಿಂಗೆ ಹಿಡ್ಕೊಂಡು ಕೂತವನೇ ಅಂದರೆ, ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅಂದರೆ ಅವನು TAO ಪೇಷಂಟು. ಕಾಲು ಹಿಂಗೆ ಹಿಡ್ಕೊಂಡಿರ್ತಾನೆ. ಯಾಕೆ ಗೊತ್ತಾ? ಅದು ಕೋಲ್ಡ್ ಆಗ್ಬಿಟ್ಟಿರ್ತದೆ ಕಾಲು, ಯಾಕಂದರೆ ರಕ್ತ ಪರಿಚಲನೆ ಇರಲ್ಲ. ಇಷ್ಟೊತ್ತು ನೀವು ಗ್ಯಾಂಗ್ರೀನ್ ಯಾಕಾಯ್ತು ಅನ್ನೋದನ್ನ ಲಾಸ್ಟ್ ಹೇಳಿ ನಿಲ್ಲಿಸ್ತೀನಿ ನಾನು. ಯಾಕಂದರೆ ಕೈನಾಗ ಬ್ಲಡ್ ನಡೀತಾ ಇದೆ, ಬೆಚ್ಚಗಿರುತ್ತೆ, ಇವನ್ ಕಾಲು ತಣ್ಣಗಿರುತ್ತಲ್ಲ, ಬೆಚ್ಚಗೆ ಮಾಡ್ಕೋತಾರೆ ಕಾಲು. ಸೆಲ್ಫ್ ಟ್ರೀಟ್ಮೆಂಟ್ ಅದು. ಎಷ್ಟೋ ಜನ ಹಾಸ್ಪಿಟ್ಲಲ್ಲಿ 4ನೇ ಮಾಡಿಂದ ಜಂಪ್ ಮಾಡಿ ಸತ್ತಿದ್ದಾನೆ ಅಂದರೆ ಅವ್ನು TAO ಪೇಷಂಟ್ ಇರ್ತಾನೆ. ತಡಿಲಿಕ್ಕಾಗಲ್ಲ, ನೋವು ಎಷ್ಟೊಂದು ಇದು ಅಂದರೆ ಜೀವನೇ ಬೇಡ ಅಂತ ಜಂಪ್ ಮಾಡಿ ಸತ್ತಿರೋ 3 ಪೇಷಂಟ್ ನನ್ನ ಹತ್ರ ಇದ್ದಾರೆ 40 ವರ್ಷದ ಅನುಭವದಲ್ಲಿ. ಸೊ ಇದು ಗ್ಯಾಂಗ್ರೀನ್. ಸೊ ಆದ್ದರಿಂದ TAO ಕಾಯಿಲೆ ಇರೋರು ದಯವಿಟ್ಟು ಫಸ್ಟ್ ಬಿಡಿ ಅಂತ ಹೇಳ್ತೀವಿ. ಈಗ ನಿಮ್ಗೆ ಗ್ಯಾಂಗ್ರೀನ್ ಯಾಕಾಯ್ತು ಅಂತ ನಿಮ್ಗೆ ಹೇಳೋಕ್ಕೆ ಸಿಂಪಲ್. ನಾನು ಹಾರ್ಟ್ ಅಟ್ಯಾಕ್ ಆದಾಗ ಇದನ್ನು ಎಕ್ಸ್ಪ್ಲೈನ್ ಮಾಡಿದೆ. ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಯಾಕಾಗುತ್ತೆ ಅಂದರೆ, ನೋಡಿ ನನ್ನ ಬೆಳ್ಳು ಪಿಂಕ್ ಇದೆ, ಇದಕ್ಕೆ ಆಹಾರ ಬೇಕು ಬದುಕಬೇಕಾದರೆ. ಎಲ್ಲಿಂದ ಬರುತ್ತೆ? ರಕ್ತನಾಳದಿಂದ. ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್. ನಾನು ತಿಂದ ಆಹಾರ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಪ್ರತಿ ಭಾಗಕ್ಕೂ ಹೋಗುತ್ತೆ. ಇದಕ್ಕೂ ಬರ್ತಾ ಇದೆ. ಉಗುರು ಒಂದು ಬಿಟ್ಟರೆ ಬೇರೆ ಎಲ್ಲಕ್ಕೂ, ಕೂದಲಿಗೆ ಬ್ಲಡ್ ಸಪ್ಲೈ ಇಲ್ಲ, ಉಗುರಿಗಿಲ್ಲ, ಬೇರೆ ಎಲ್ಲದಕ್ಕೂ ಇದೆ. ಇದು ಬರ್ತಾ ಇದೆಯಲ್ಲ, ನಾನೊಂದು ರಬ್ಬರ್ ಬ್ಯಾಂಡ್ ತೊಗೊಂಡು ನಿಮ್ಮ ಮುಂದೆನೇ ಹಿಂಗೆ ಟೈಟಾಗಿ ಹಾಕ್ಬಿಟ್ಟ ಅಂದರೆ 4 ಅವರ್ಸ್ಗೆ ಇದು ಸತ್ತೋಗುತ್ತೆ. ಅದನ್ನೇ ಗ್ಯಾಂಗ್ರೀನ್. ಸತ್ತೋಗುತ್ತೆ ಅಂದರೆ ಇಟ್ ಬಿಕಮ್ಸ್ ಡಾರ್ಕ್, ಆಶ್ ಕಲರ್ ಆಗುತ್ತೆ. ಯಾಕಾಯ್ತು ಡಾಕ್ಟ್ರೆ? ಬ್ಲಡ್ ಸಪ್ಲೈ ಹೊರಟೋಯ್ತು, ಊಟ ಇಲ್ಲ, ಆಕ್ಸಿಜನ್ ಇಲ್ಲ, ಹೆಂಗೆ ಬದುಕುತ್ತೆ? ಇದನ್ನ ಒಂದ್ಸಾರಿ ಗ್ಯಾಂಗ್ರೀನ್ ಆದರೆ ಇದನ್ನ ನಾನು ತೆಗಿಲೇಬೇಕು. ಅದನ್ನು ಬ್ರಹ್ಮ ಬಂದರೂ ವಾಸಿ ಮಾಡೋಕ್ಕಾಗಲ್ಲ. ಸೊ ಗ್ಯಾಂಗ್ರೀನ್ ಆಗೋರಿಗೆ ಸಕ್ಕರೆ ಕಾಯಿಲೆಯಲ್ಲಿ ಈ ಅಥೆರೋಸ್ಕ್ಲಿರೋಸಿಸ್, ನಾನೇನು ರಬ್ಬರ್ ಬ್ಯಾಂಡ್ ಹಾಕಲ್ಲ. ಹಾರ್ಟ್ನಾಗೂ ಅದೇ ಹೇಳಿದೆ. ನಿಮ್ಮ ಹೃದಯ, ನಿಮ್ಮ ಫಿಸ್ಟ್ ಅಷ್ಟಿರುತ್ತೆ, ಮುಷ್ಟಿ ಅಷ್ಟಿರುತ್ತೆ, ಅದಕ್ಕೆ ಕರೋನರಿ ವೆಸಲ್ ಇರುತ್ತೆ. ಈ ಕರೋನರಿ ವೆಸಲ್ಲು ತೂತು ಇಷ್ಟೆಲ್ಲ ಇರುತ್ತೆ. ಕೊಲೆಸ್ಟ್ರಾಲ್ ಕೂತ್ಕೊಂಡು ಇಷ್ಟ ಆಗುತ್ತೆ. ಅದಕ್ಕೆ ಆಹಾರ ಬೇಕಲ್ಲ, ಆಕ್ಸಿಜನ್ ಆ್ಯಂಡ್ ಗ್ಲೂಕೋಸು. 90% ಬ್ಲಾಕ್ ಆಯಿತು ಅಂದರೆ ಆಹಾರ ಬರಲ್ಲ, ಅಷ್ಟಾಗಲ್ಲ ಮಸಲ್ ಸತ್ತೋಗುತ್ತೆ. ಹೆಂಗೆ ಸತ್ತೋಗುತ್ತೆ? ನೋ ಫುಡ್, 5 ನಿಮಿಷಕ್ಕೆ ಸತ್ತೋಗುತ್ತೆ. ಏನು ಡಾಕ್ಟ್ರ್ ಹೇಳಿ 4 ಅವರ್ ತಗೊಂತು? ಹೃದಯದ ಮಾಂಸಖಂಡ ಇದೆಯಲ್ಲ, ಮಯೋಕಾರ್ಡಿಯಮ್ ಅಂತೀವಲ್ಲ, ಇಟ್ಸ್ ಎ ವೆರಿ ಸೆನ್ಸಿಟಿವ್ ಮಸಲ್. 5 ನಿಮಿಷಕ್ಕೆ ಸತ್ತೋಗ್ಬಿಡುತ್ತೆ. ಅದನ್ನೇ ಹಾರ್ಟ್ ಅಟ್ಯಾಕ್ ಅನ್ನೋದು. ನಾವು ಯಾರು ಬಂದು ಅಟ್ಯಾಕ್ ಮಾಡಲ್ಲ, ಅಷ್ಟಾಗಲ್ಲ ಮಸಲ್ ಸತ್ತೋಗುತ್ತಲ್ಲ, ಅದನ್ನು ನನ್ನ ಭಾಷೆಯಲ್ಲಿ MI ಅಂತೀವಿ, ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತೀವಿ. ಅದನ್ನು ಜನಸಾಮಾನ್ಯರು ಹಾರ್ಟ್ ಅಟ್ಯಾಕ್ ಅಂತಾರೆ.
ಆ ಸಮಯದಲ್ಲಿ ಅದಕ್ಕೆ ನನಗೆ ಹೇಳಿದ್ದೀನಿ, ಹಾರ್ಟ್ ಅಟ್ಯಾಕ್ ಹೋದರೆಲ್ಲ ಸತ್ತೋಗಲ್ಲ. ದಯವಿಟ್ಟು ನೀವು ಆದಷ್ಟು ಬೇಗ ಒಂದು ಹಾಸ್ಪಿಟ್ಲಿಗೆ ಹೋದರೆ, ಜಯದೇವ್ ಅಂತ ಕಡೆ ಹೋದರೆ ನಿಮ್ಗೆ ಆಂಜಿಯೋ ಮಾಡ್ತಾರೆ, ರೀಸರ್ಕ್ಯುಲೇಷನ್ ಮಾಡೋಂಗೆ ಸ್ಟೆಂಟ್ ಹಾಕ್ತಾರೆ ಅಥವಾ ಬೈಪಾಸ್ ಮಾಡ್ತಾರೆ, ನಿಮ್ಮ ಜೀವ ಉಳಿಸ್ತಾರೆ. ಅದನ್ನೇ ಇಲ್ಲಿ ನಿಮಗೆ ಗ್ಯಾಂಗ್ರೀನ್ ಹೇಳಿದ್ದು. ಗ್ಯಾಂಗ್ರೀನ್ ಅಂದರೆ ವಯಸ್ಸಾದವರಿಗೆ ಪಾಪ ರಕ್ತನಾಳಗಳು ತುಕ್ಕಿಡಿದು ಬಿಡ್ತವೆ. ಅವ್ನು ಡಯಾಬಿಟಿಸ್ ಇರಲ್ಲ, ಏನಿರಲ್ಲ, ಅಥೆರೋಸ್ಕ್ಲಿರೋಸಿಸ್ ಸತ್ತೋಗ್ತಾರೆ. ಎರಡನೇದು ಡಯಾಬಿಟಿಸು, ಮೂರನೇದು TAO. ಸೊ 3 ಗ್ಯಾಂಗ್ರೀನ್ ಬಗ್ಗೆ ಹೇಳಿದ್ದೀನಿ. ಸಿಂಪಲ್ ಲಾಸ್ಟ್ ಒಂದು ಮಾತು ಹೇಳ್ತೀನಿ. ಗ್ಯಾಂಗ್ರೀನ್ ಅಂದರೆ ಡೆತ್ ಆಫ್ ಎ ಟಿಶ್ಯೂ. ಮನುಷ್ಯ ಸತ್ತರೆ ಹೆಂಗೆ ಬದುಕಿಸ್ಲಿಕ್ಕೆ ಮಹಾವೀರ ಬುದ್ಧನಿಂದಲೂ ಆಗಲಿಲ್ವೋ, ಮಹಾನ್ ಭಾವ ಬುದ್ಧ ಹೇಳ್ತಾನಲ್ಲ, ಸಾಸಿವೆ ಇಲ್ಲದ ಮನೆಯಲ್ಲಿ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಹೆಂಗೆ ನಾನೊಬ್ಬ ಸರ್ಜನ್ ಹೇಳ್ತೀನಿ, ನೀವು ಯಾರ ಮನೆಯೊಳಗೆ ಸಾವಿಲ್ವೋ ಅಂದರೆ ಇದು ಸಾವು ಸರ್, ಒಂದು ಆರ್ಗನ್ ಸಾವು. ಅವನ್ನ ಈ ಒಂದು ಆರ್ಗನ್ ಸಾವಿಂದ ನೀನೇ ಸತ್ತೋಯ್ತೀಯಲ್ಲ, ನಿನ್ನ ಉಳಿಸ್ಲಿಕ್ಕೆ ನಿನ್ನ ಕಾಲು ತೆಗಿತೀವಿ. ಜನ ದಯವಿಟ್ಟು ಇಷ್ಟು ತಿಳ್ಕೊಳ್ಳಿ, ಯಾವೊಬ್ಬ ವೈದ್ಯನೋ ಅವನಿಗೆ ದುಡ್ಡು ಬರುತ್ತೆ ಅಂತ ನಿಮ್ಮ ಕಾಲು ತೆಗೆಯಲ್ಲ ನಾವು. ನಿಮ್ಮ ಜೀವ ಉಳಿಬೇಕಾದ್ರೆ ನಿಮ್ಮ ಕಾಲು ತೆಗಿಬೇಕಾಗತ್ತೆ. ಅದನ್ನು ಆಂಪುಟೇಷನ್ ಅಂತೀವಿ. ಅದು ಭಾಳ ವೈಜ್ಞಾನಿಕವಾಗಿ ಮಾಡ್ತೀವಿ ನಾವು. ಮಾಡೋದಕ್ಕೆ ಮೊದಲು ನಿಮ್ಮ ಕಾಲು ಉಳಿಸ್ಲಿಕ್ಕೆ ಪಾಸಿಬಿಲಿಟಿ ಇದೆಯಾ? ನೀವು ನಂಬಿ ನನ್ನ ಮಾತನ್ನು. ನಮ್ಮಲ್ಲಿ ವ್ಯಾಸ್ಕ್ಯುಲರ್ ಸರ್ಜನ್ಸ್ ಅಂತ ಇದ್ದಾರೆ. ನೀವು ನಮ್ಮ ಕಿಮ್ಸಲ್ಲೇ ಇದ್ದಾರೆ, ನಮ್ಮ ಸ್ಟೂಡೆಂಟೇ ರವಿಕುಮಾರ್ ಈಸ್ ಎ ವ್ಯಾಸ್ಕ್ಯುಲರ್ ಸರ್ಜನ್. ಭಗವಾನ್ ಮಹಾವೀರ್ ಜೈನ್ ಹಾಸ್ಪಿಟ್ಲಿಗೆ ಹೋದರೆ ವ್ಯಾಸ್ಕ್ಯುಲರ್ ಡಿಪಾರ್ಟ್ಮೆಂಟ್ ಇದೆ. ಅವರು ಟ್ರೈ ಮಾಡ್ತಾರೆ ಡಾಪ್ಲರ್ ಮಾಡಿ ಬೈಪಾಸ್. ಇವಾಗ ಮೇನ್ ರೋಡ್ ಬ್ಲಾಕ್ ಆದರೆ ಹೆಂಗೆ ಬೈಪಾಸ್ ಮಾಡ್ತಾರಲ್ಲ, ಜನ ಹೋಗ್ಬೋದಲ್ಲ ಶಿರಾ ಕಡೆ, ಹಂಗೆ ಇವನು ರಕ್ತನಾಳ ಬ್ಲಾಕ್ ಆಗಿ ಗ್ಯಾಂಗ್ರೀನ್ ಆಗೋದಕ್ಕೆ ಮೊದಲೇ ಬೈಪಾಸ್ ಮಾಡ್ತಾರೆ. ಬೇರೆ ಒಂದು ವೇಯ್ನೋ ಅಥವಾ ನಮ್ಮ ಆರ್ಟಿಫಿಷಿಯಲ್ ಇವಿರ್ತವೆ, ಟೆಫ್ಲಾನ್ ಗ್ರಾಫ್ಟ್ ಇರ್ತವೆ, ಮಾಡಿ ಕಾಲು ಉಳಿಸೋಕ್ಕೆ ನೋಡ್ತೀವಿ. ಅಲ್ಲಿಗೂ ಉಳಿಲಿಲ್ಲ ಅಂದರೆ ಮೊದಲೇ ಅವ್ನಿಗೆ ಹೇಳಿರ್ತೀವಿ, ಅಪ್ಪ ಇದಕ್ಕೆ ಒಂದಷ್ಟು ದುಡ್ಡು ಖರ್ಚಾಗ್ತದೆ, ನೀನು ಆಮೇಲೆ ಜಗಳ ಮಾಡಬೇಡ, ಏನು ರೀ ಡಾಕ್ಟ್ರೆ ದುಡ್ಡು ಇಸ್ಕೊಂಡು ಬೈಪಾಸ್ ಮಾಡಿದರೆ ಅಲ್ಲಿಗೂ ಹೋಯ್ತಲ್ಲ. ಅದು ಹೋದರೆ ಏನೂ ಮಾಡೋಕ್ಕಾಗಲ್ಲ. ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತೇಳಿ ನಿಮ್ಮ ಕಾಲನ್ನು ಉಳಿಸುವ ಪ್ರಯತ್ನ ನಾವು ಮಾಡ್ತೀವಿ. ಸೊ ಫೈನಲ್ ಕನ್ಕ್ಲೂಷನ್ನು, ದಯವಿಟ್ಟು ಗ್ಯಾಂಗ್ರೀನ್ ಅನ್ನೋ ಪದ, ಅದಕ್ಕೆ ತರ್ಜಮೆ ಕನ್ನಡ ಪದ ನನಗೆ ಸಿಗಲಿಲ್ಲ. ಅದಕ್ಕೆ ನೀವು ಕೂಡ ಗ್ಯಾಂಗ್ರೀನ್ ಅಂತೀರಿ. 3 ವೆರೈಟಿ ಗ್ಯಾಂಗ್ರೀನು: ಡ್ರೈ ಗ್ಯಾಂಗ್ರೀನ್, ವೆಟ್ ಗ್ಯಾಂಗ್ರೀನ್, ಗ್ಯಾಸ್ ಗ್ಯಾಂಗ್ರೀನು. ಇವನ್ನ ಗ್ಯಾಂಗ್ರೀನ್ ಆದರೆ ಬ್ರಹ್ಮ ಬಂದರೂ ಉಳಿಸ್ಲಿಕ್ಕಾಗಲ್ಲ. ನಿಮ್ಮ ಜೀವ ಉಳಿಸ್ಲಿಕ್ಕೆ ನಾವು ಮಾಡೋ ಪ್ರೊಸೀಜರ್ಗಳು. ಯಾರಾದರೂ ನಿಮಗೆ ಬುಲ್ಡೆ ಹೊಡೆದ್ರೆ ನೀವು ಬಂದ್ಬಿಡಿ ಇಲ್ಲಿ ಗ್ಯಾಂಗ್ರೀನ್, ಯಾಕಂದರೆ ಜನಗಳು ಮೋಸ ಹೋಗೋದೇ ಜಾಸ್ತಿ ರೀ. ಮೊನ್ನೆ ಅವ್ನು ಯಾರು ಅರೆಸ್ಟ್ ಮಾಡಿದ್ದಾರೆ, ಪುಣ್ಯಾತ್ಮ ಬಾಗಲಕೋಟೆ ಒಳಗೆ ಕೂತ್ಕೊಂಡು ಒಬ್ಬ ಎಲ್ಡರ್ಲಿ ಮ್ಯಾನು. ದಯವಿಟ್ಟು ಕೀಮೋಥೆರಪಿ ತೊಗೋಬೇಡಿ, ನಮ್ಮ ಹತ್ರ ಬನ್ನಿ, ಒಂದು ಗ್ಲಾಸ್ ಲೆಮನ್ ಜ್ಯೂಸ್ಗೆ ಒಂದು ಚಿಟಿಕೆ ಹಾಕ್ಕೊಡ್ತೀನಿ, ನಿಮಗೆ ಕೀಮೋಥೆರಪಿ. ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಗೊತ್ತೈತೆ ಹಿಂಗೆ ತಪ್ಪು ಮಾಹಿತಿ ಕೊಡಬಾರ್ದು ಅಂತ. ಇವತ್ತು ನೆನಪಿದೆ, ಡೆಸ್ಪರೇಷನ್ ಮೇಕ್ಸ್ ಎ ಮ್ಯಾನ್ ಟು ಗೋ ಟು ವೇರಿಯಸ್ ಟ್ರೀಟ್ಮೆಂಟ್ ಅಂತಾರೆ. ಸರ್, ನಮ್ಮಲ್ಲಿ ಒಬ್ಬರು ಅನಸ್ಥಿಷಿಯಾ ಡಾಕ್ಟ್ರ್ ಇದ್ದರು, ಇವತ್ತು ಅವ್ರಿಲ್ಲ. ಅವ್ರಿಗೊಬ್ಬ ಹ್ಯಾಂಡಿಕ್ಯಾಪ್ಡ್ ಮೆಂಟಲಿ ರಿಟಾರ್ಡೆಡ್ ಮಗ ಇದ್ದ. ಇದು 25 ವರ್ಷದಿಂದ. ಇದೇ ವಿಜಯಪುರದಲ್ಲಿ, ನಮ್ಮ ದೇವನಹಳ್ಳಿ ವಿಜಯಪುರದಲ್ಲಿ ಒಬ್ಬ ಬಾಬಾ ಇದ್ದ. ಆ ಮನುಷ್ಯನ 46 ವರ್ಷಕ್ಕೆ ಸತ್ತೋದ, ಹಾರ್ಟ್ ಅಟ್ಯಾಕ್ ಆಗಿ. ಅವನ ಹತ್ರ ಎಷ್ಟು ಪಾಪ್ಯುಲರ್ ಇದ್ದ ಅಂದರೆ, ಕೂತಿರೋನು, ಜನ ಎಲ್ಲ ಸೇರಿರೋರು. ಒಂದಿನ ಈ ಡಾಕ್ಟ್ರು ಮಗನ ಕರ್ಕೊಂಡು ಹೋಗ್ತಾರೆ, ಏನಾದರೂ ಹೆಲ್ಪ್ ಆಗ್ಬೋದೇನೋ ಅಂತ. ಇವನ್ ಟ್ರೀಟ್ಮೆಂಟ್ ಏನಿತ್ತು ಗೊತ್ತಾ ನಿಮ್ಗೆ? ಆಶ್ಚರ್ಯ. ಟೀ ನಡೀತಾನೆ ಇರೋದು, ಟೀ ಬರೋದು, ಟೀ ಎಲ್ರಿಗೂ ಅದೇ ಪ್ರಸಾದ. ಅದು ಟೀಗೆ ಬರೀ ಟೀ ಅಲ್ಲ, ಇವನು ಕಂಟಿನ್ಯೂಸ್ ಸ್ಮೋಕರ್. ಇವನು ಸಿಗರೇಟ್ ಸಿಗ್ತಾವನು ಬಾಬಾ, ಬಿಳಿ ಬಟ್ಟೆ ಹಾಕ್ಕೊಂಡು ಗ್ಲಾಸ್ ಬಂದ ತಕ್ಷಣನೇ ಹಿಂಗೆ ಉದುರಿಸೋನು ಬೂದಿನ, ಅದನ್ನು ಅವ್ರಿಗೆ ಕುಡಿಸೋದು. ಅದೇ ಅವನ ಟ್ರೀಟ್ಮೆಂಟು. ಕ್ಯಾನ್ ಯು ಬಿಲೀವ್ ದಿಸ್? ಇದಾಗ್ತಾ ಇತ್ತು ಅಂತ. ಇವನು ಸಿಗರೇಟ್ ಸೇದಿ ಅವನೇ ಸತ್ತೋದ. ಬಟ್ ಒಬ್ಬ ಡಾಕ್ಟ್ರು ತನ್ನ ಮಗನ ಅವನ ಹತ್ರ ಕರ್ಕೊಂಡೋಗಿದ್ದಾದರೆ ಜನ ಯಾವ ಮಟ್ಟಕ್ಕೆ ಯಾಮಾರ್ತಾರೆ ಅನ್ನೋದನ್ನು ನಿದರ್ಶನ ಕೊಟ್ಟಿದ್ದೀನಿ. ಡೆಸ್ಪರೇಷನ್. ಅದರಿಂದ ದಯವಿಟ್ಟು ಬೆಳಗ್ಗೆ ನಿಮ್ಮೊಟ್ಟಿಗೆ ಭಾಳ ಇಂಪಾರ್ಟೆಂಟ್ 2 ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಗುರುಗಳೇ, ಗ್ಯಾಂಗ್ರೀನೇ ಆಗ್ಬಾರ್ದು ಅಂತ ಏನು ಮಾಡ್ಬೇಕು ಹೇಳಿ? ಅದೇ ಡಯಾಬಿಟಿಸ್ನ ಕಂಟ್ರೋಲ್ ಮಾಡ್ಕೋಬೇಕು. 2ನೇದು, ಬರೀ ಕಾಲದಲ್ಲಿ ನೀವು ಅಯ್ಯಪ್ಪನಿಗೆ ಹೋಗೋದಿರಲಿ, ನಿಮ್ಮ ಮನೆಗೆ ದೇವ್ರ ಮುಂದೆ ಹೋದ್ರೂ ಕೂಡ ಚಪ್ಪಲಿ ಹಾಕೊಂಡೆ ಕೈ ಮುಗಿ, ಬೇಕಾದ್ರೆ ಚಪ್ಪಲಿಗೂ ಕೈ ಮುಗಿ. ಪ್ರಾಮಿಸ್. ಒಬ್ಬ ಅಮೆರಿಕನ್ ಸರ್ಜನ್ ಬಂದು ನಮ್ಮಲ್ಲಿ ಟಾಕ್ ಕೊಟ್ಟ, ಇಂಡಿಯಾ ದೇಶದೊಳಗೆ ಬರೀ ಕಾಲ್ನಾಗ ಓಡಾಡಿ ಗ್ಯಾಂಗ್ರೀನ್ ಮಾಡ್ಕೋತಾರೆ. ಅಮೆರಿಕಾದಲ್ಲಿ ಫಿಟ್ಟಿಂಗ್ ಶೂ ಹಾಕೊಂಡು ಡೆವಲಪ್ ಗ್ಯಾಂಗ್ರೀನ್. ಅಮೆರಿಕಾದಲ್ಲಿ ಯಾರು ಬರೀ ಕಾಲ್ನಾಗ ಓಡಲ್ಲ, ಆದ್ರೆ ಫಿಟ್ಟಿಂಗ್ ಅದು ಹಿಂಗೆ ಈಚಿಕ್ತಿರ್ತದೆ, ಅವನಿಗೆ ಗ್ಯಾಂಗ್ರೀನ್ ಆಗುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ಹೋಟೆಲ್ ಅಶೋಕೊಳಗೆ ಇಟ್ಟು ಹಾಕಿತ್ತು ಡಯಾಬಿಟಿಕ್ ಫುಡ್ ಮೇಲೆ. ಅವ್ನು ತುಂಬ ಚೆನ್ನಾಗಿ ಹೇಳೋದು ಸ್ಟಡಿ. ನಮ್ಮಲ್ಲಿ ನಿಜ ಬರೀ ಕಾಲ್ನಲ್ಲಿ ಯಾರು ಓಡಾಡ್ತಾರಲ್ಲ ಅವ್ರಿಗೆ ಗ್ಯಾಂಗ್ರೀನ್. 2ನೇದು ಅಥೆರೋಸ್ಕ್ಲಿರೋಸಿಸ್, ನಿಮ್ಮ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೊಳ್ಳಿ. 3ನೇದು ಇದು ಹೇಳಿದ್ನಲ್ಲ, ಬೀಡಿ ಬೇಕು ಅಂದರೆ ಕಾಲು ಹೋಯ್ತು, ಕಾಲು ಬೇಕು ಅಂದರೆ ಬೀಡಿ ಹೋಯ್ತು. ಏನಾದರೂ ಮಾಡು, ನೀನು ಬಿಟ್ಟರೆ
ಇಟ್ ಇಸ್ 100% ಪ್ರೂವ್ಡ್ ಬಿಯಾಂಡ್ ಡೌಟ್. TAO ಕಾಯಿಲೆಗೆ ಬಿಡಿ ಇಸ್ ದ ಕಾರಣ. ಇಟಿಯಾಲಜಿ ಅಂತೀವಿ ನಮ್ಮಲ್ಲಿ, ಅರ್ಥ ಆಯ್ತಲ್ಲ. ಅದೇ ಯಾಕೆ ಒಂಚೂರು ಎಣ್ಣೆ ಹೊಡಿತೀನಿ ಅಂದರೆ ಹೊಡ್ಕೊಳಪ್ಪ ಅಂತೀನಿ ನಾನು. ಯಾಕಂದ್ರೆ ಎಣ್ಣೆ ಎಫೆಕ್ಟ್ ಅಂದ್ರೆ ಅದೇನಪ್ಪ ಹೇಳಿದ್ರೆ ಎಣ್ಣೆ ಹೊಡಿಬೋದು ಅಂತ ರಾಂಗ್ ಮೆಸೇಜ್ ಹೋಗಬಾರ್ದು. ಆಲ್ಕೋಹಾಲ್ ಇಸ್ ಎ ವ್ಯಾಸೋ ಡೈಲೇಟರ್ ಅಂತೀವಿ, ರಕ್ತನಾಳವನ್ನು ಉಬ್ಬಿಸುತ್ತೆ ಆಲ್ಕೋಹಾಲ್. ಆದ್ರೆ ಬೀಡಿ ನಿಕೋಟಿನ್ ಇದೆಯಲ್ಲ, ಬರೀ ನೀವು ಬೀಡಿ ಅಲ್ಲ, ಗುಟ್ಕಾ ಹಾಕೋತಾರಲ್ಲ, ಟೊಬ್ಯಾಕೋ ಇಂದ ರಕ್ತನಾಳಗಳು ತುಕ್ಕಿಡಿತವೆ. ಸೊ ಅದನ್ನು ತಪ್ಪಿಸ್ಕೋಬೇಕು. ನಿಮ್ ಗ್ಯಾಂಗ್ರೀನ್ ಆಗಬಾರ್ದು ಅಂದ್ರೆ ಇದು ಗ್ಯಾಂಗ್ರೀನ್ ಆಗೋದಕ್ಕೆ ಮೊದಲೇ ನಮಗೆ ಗೊತ್ತಾಗುತ್ತೆ. ಇದು ಪ್ರೀ ಗ್ಯಾಂಗ್ರೀನ್ ಅಂತೀವಿ. ಆ ಟೈಮ್ ನನ್ನ ಹತ್ರ ಬಾ, ನಿನ್ನ ಕಾಲು ಉಳಿಸ್ಕೊಡ್ತೀನಿ. ಇದು ಇಂಪಾರ್ಟೆಂಟ್. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಪ್ರಿವೆಂಟ್ ಮಾಡ್ಬೇಕಾದ್ರೆ ಇವೆಲ್ಲವನ್ನು ನೋಡ್ಕೊಳ್ಳಿ. ಅಲ್ಲಿಗೂ ಆಯಿತು ಅಂದರೆ ಬೇಗ ಬನ್ನಿ, ಲೇಟಾಗಿ ಬರಬೇಡಿ. ನಾಟಿ ಗೀಟಿ ಎಲ್ಲ ಆಮೇಲೆ ಮಾಡಿ. ಸರ್ ಈ ಗುಟ್ಕಾ ಹಾಕೋತಾರಲ್ಲ ಸರ್, ಹಾಕೊಂಡು ಇಲ್ಲಿ ಅಲ್ಲೆಲ್ಲ ಕಪ್ ಮಾಡ್ಕೊಂಡು ಮಾಡ್ತಿರ್ತಾರಲ್ಲ, ಅದು ಕೂಡ ಗ್ಯಾಂಗ್ರೀನ್ ಕಾರಣ ಆಗುತ್ತಾ? ಅಲ್ಲ, ಬಾಯಿ ಉಣ್ಣಾಗುತ್ತೆ, ಕ್ಯಾಂಕ್ರಮ್ ಓರಿಸ್ ಅಂತೀವಿ. ಇಲ್ಲಿ ಗ್ಯಾಂಗ್ರೀನ್ ಆಗುತ್ತೆ. ಈ ಬಾಯಿಯ ಮೂರಿನಲ್ಲಿ ಕ್ಯಾಂಕ್ರಮ್ ಓರಿ, ಕ್ಯಾಂಕ್ರಮ್ ಅಂದ್ರೆ ಡೆತ್ ಆಫ್ ಎ ಸಾಫ್ಟ್ ಟಿಶ್ಯೂ ಅಂತೀವಿ ನಮ್ಮ ಭಾಷೆಯಲ್ಲಿ, ಅದಾಗುತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ನಿಮ್ಗೆ ಹೇಳ್ಬಿಡ್ತೀನಿ, ಗುಟ್ಕಾ ತಿನ್ನೋರಿಗೆ ಪಾನ್ ಪರಾಗು. ನಾನು 10 ಸ್ಕೂಲ್ಗೆ ಟಾಕ್ ಕೊಟ್ಟಿದ್ದೀನಿ. ಎಲ್ಲಿ? ಸಿದ್ದರ ಬೆಟ್ಟದ ಹತ್ರ. ಅಲ್ಲಿನ ಮನವಿ ನನಗೆ, ಡಾಕ್ಟ್ರೇ ನಮ್ಮ ಊರುಗಳೆಲ್ಲ ಪಾನ್ ಪರಾಗ್ ತಿಂತಾರೆ, ದಯವಿಟ್ಟು ಬಂದು ಅವ್ರಿಗೋಗಿ ಒಂದೇ ಮಾತು ಹೇಳಿದೆ, ನೋಡಿ ಮಕ್ಕಳ, ನಮ್ಮ ರಾಜ್ಯಕ್ಕೆ ಈ ಗುಟ್ಕಾ ತಂದವರು ಮಾರ್ವಾಡಿಗಳು, ಅವರು ಗುಟ್ಕಾ ತಿಂತಾನೇ ಇರ್ತಾರೆ. ಅವ್ರು ಯಾಕೆ ಗೊತ್ತಾ ರಾಗಿ ಮುದ್ದೆ ಉಣ್ಣಲ್ಲ. ಈ ಗುಟ್ಕಾ ತಿನ್ನೋರ್ಗೆ ಏನಾಗುತ್ತೆ ಗೊತ್ತಾ, 2 ವರ್ಷ ತಿಂದರೆ ನೋಡಿ, ನಿಮ್ಮ ಮುಂದೆ ತೋರಿಸ್ತೀನಿ, ನನ್ನ ಬಾಯಿ ನಾರ್ಮಲಿ 3 ಬೆಳ್ಳು ಹೋಗ್ಬೇಕು. ನಾರ್ಮಲ್ ಬಾಯಿ ಇದು. 2 ವರ್ಷ ಗುಟ್ಕಾ ತಿಂದರೆ 2 ಬೆಳ್ಳು ಹೋಗೋದು. ಹಿಂಗಾಗುತ್ತೆ. ಯಾಕಂದರೆ ಬಾಯಿಯೊಳಗಿರೋ ಮ್ಯೂಕೋಸ ಇದೆಯಲ್ಲ, ವೆರಿ ಸಾಫ್ಟ್ ಇದೆ, ಅದು ಫೈಬ್ರೋಸ್ ಆಗಿಬಿಡುತ್ತೆ. ಸೊ ಅವ್ನು ಬಾಯೇ ತೆಗಿಯೋಕ್ಕಾಗಲ್ಲ. 2 ವರ್ಷ ತಗೊಂಡ್ರೆ ಒಂದೇ ಬೆಳ್ಳು. ಅವನಿಗೇನಂತ ಕಿಚಡಿ ತಿಂತಾನ, ಅವ್ನು ನಮ್ಮ ಥರ ರಾಗಿ ಮುದ್ದೆ ತಿಂತಾನ, ನಮ್ಮನ್ನು ಒಳಕ್ಕೆ ಹೋಗಲ್ಲ. ಅದಷ್ಟೇ ಅಲ್ಲ, ಇಟ್ಸ್ ಎ ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಅಂತೀನಿ. ಬಾಯಿನೊಳಗೆ ಯಾರಿಗಾದ್ರೂ ಕ್ಯಾನ್ಸರ್ ಆದರೆ, ನಮ್ಮಲ್ಲಿ ನೋಡಿ ನೀವು ಕಿದ್ವಾಯಿಗೆ ಹೋಗಿ ಒಂದು ವಾರ್ಡ್ ತುಂಬ ನಮ್ಮ ಹೆಣ್ಣು ಮಕ್ಕಳಿದ್ದಾರೆ, ಎಳ್ಳಡಿಕೆ ಕಡ್ಡಿ ಪುಡಿನ ಒತ್ತಲ್ಸ್ಕೊತಾರಲ್ಲ, ಕ್ವಿಡ್ ಅಂತೀವಿ ನಾವು. ಅದನ್ನು ಇರಿಟೇಟ್ ಆಗಿ ಅವ್ರಿಗೆ ಕ್ಯಾನ್ಸರ್ ಆಗುತ್ತೆ. ಅದರಿಂದ ಟೊಬ್ಯಾಕೋ ಯಾವುದೇ ರೂಪದಲ್ಲಿ ನಿಮಗೆ ಇಟ್ ಈಸ್ ಡೇಂಜರಸ್. ಅದರೊಳಗೆ ಬಾಯಿನೊಳಗೆ ನಾಲಿಗೆ ಕ್ಯಾನ್ಸರು, ಚೀಕ್ ಕ್ಯಾನ್ಸರು, ಗಮ್ ಕ್ಯಾನ್ಸರು, ತುಟಿ ಕ್ಯಾನ್ಸರ್, ಇವೆಲ್ಲಕ್ಕೂ ಕಾರಣ ನಿಮ್ಮ ಗುಟ್ಕಾ ಆ್ಯಂಡ್ ಎಳ್ಳಡಿಕೆ ಕಡ್ಡಿ ಪುಡಿ. ಅದನ್ನೇ ಒಂದು ಒಳ್ಳೆ ಟಾಪಿಕ್ ಮಾಡೋಣ ನೆಕ್ಸ್ಟ್. ಥ್ಯಾಂಕ್ಸ್ ಗುರುಳೆ, ಧನ್ಯವಾದ ಗುರುಳೆ. ಥ್ಯಾಂಕ್ ಯು. ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇಷ್ಟೊತ್ತು ನಾನು ಮಾತನಾಡಿದ್ದು ಕಲಾ ಮಾಧ್ಯಮದಲ್ಲಿ. ಕಲಾ ಮಾಧ್ಯಮದ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.